ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಹಿಂದಿನ ವಿಡಿಯೋದಲ್ಲಿ CET 2020 ಕ್ವಶನ್ ಪೇಪರಿನ ಫಸ್ಟ್ 30 ಕ್ವಶನ್ಸ್ಗೆ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ದಿಸ್ ಈಸ್ ಫ್ರೀ CET ಆನ್ಲೈನ್ ಕ್ಲಾಸಸ್ ಫಾರ್ ಯು. ನಾವು ಇವತ್ತಿನ ವಿಡಿಯೋದಲ್ಲಿ ಉಳಿದ 30 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಕೊಳ್ಳೋಣ. ಬನ್ನಿ. ನನ್ನ ಹೆಸರು KL ಸೀತಾರಾಮಾಚಾರ್. ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಹಿಂದಿನ ವಿಡಿಯೋವನ್ನು ಒಮ್ಮೆ ನೋಡಿ, ಆ ನಂತರ ಈ ವಿಡಿಯೋಗೆ ಬನ್ನಿ. ಬಿಕಾಸ್ ದಿಸ್ ಈಸ್ ಪಾರ್ಟ್ 2 ಆಫ್ KCET 2020 ಕ್ವಶನ್ ಪೇಪರ್. ಫೈನ್. ಸೊ ದಿಸ್ ಇಸ್ ದಿ ಔಟ್ಲೈನ್. ನೋಡಿ, ಹೀಗೆ ಮಾಡೋಣ. ನೀವೆಲ್ಲರೂ ಕೂಡ ಒಂದು ಹಾಳೆ ಮತ್ತೆ ಪೆನ್ನನ್ನು ತಗೊಂಡು ಕೂತ್ಕೊಳ್ಳಿ. ನಾನು ಈ ಪ್ರಶ್ನೆಗಳಿಗೆ ಕಾನ್ಸೆಪ್ಟ್ ಏನು, ಯಾವ ರೀತಿ ಸಾಲ್ವ್ ಮಾಡಬೇಕು, ಏನು ಫಾರ್ಮುಲಾ ಬರುತ್ತೆ ಅಷ್ಟನ್ನ ನಿಮಗೆ ಹೇಳ್ತೀನಿ. ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಕೊನೆಯಲ್ಲಿ ಬರುವಂತ ಸಿಂಪ್ಲಿಫಿಕೇಶನ್ ಅನ್ನ ನೀವೇ ಮಾಡ್ಕೊಳ್ಳಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪೆನ್ ಮತ್ತೆ ಪೇಪರ್ ತಗೊಂಡು ಕೂತ್ಕೊಳ್ಳಿ. ಫಸ್ಟ್ ಪ್ರಶ್ನೆ ತೋರಿಸ್ತೀನಿ, ಆಪ್ಷನ್ ಡಿಸ್ಪ್ಲೇ ಮಾಡ್ತೀನಿ, ಆನ್ಸರ್ ಯಾವುದು ಅಂತ ನೋಡ್ತೀವಿ, ಆಮೇಲೆ ವರ್ಕ್ ಮಾಡೋದು ಹೇಗೆ ಅಂತ ನೋಡ್ತೀವಿ. ಈ ವಿಡಿಯೋದಲ್ಲಿ ಶಾರ್ಟ್ ಕಟ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ. ನಾನು ಕಾನ್ಸೆಪ್ಟ್ ಏನು, ಆ ಪ್ರಶ್ನೆಯನ್ನ ಹೇಗೆ ಸಾಲ್ವ್ ಮಾಡೋದು. ನೀವು CET ಎಕ್ಸಾಮ್ ನಲ್ಲಿ ಕೂತ್ಕೊಂಡಾಗ ನಿಮಗೆ ಅಷ್ಟು ಚಾಪ್ಟರ್ಸ್ದು ಎಲ್ಲ ಫಾರ್ಮುಲಾ ಇರುತ್ತೆ, ಮೈಂಡ್ ಒಳಗಡೆ ಮಿಕ್ಸ್ ಆಗಿರುತ್ತೆ, ಯಾವುದಕ್ಕೆ ಯಾವ್ದನ್ನು ತಗೋಬೇಕಂತ ಗೊತ್ತಾಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಅಪ್ರೋಚ್ ಇರಬೇಕು, ಹೇಗೆ ಸೊಲ್ಯೂಷನ್ ಬರಬೇಕು, ಇಷ್ಟನ್ನ ನೋಡ್ತಾ ಹೋಗೋಣ. ಸೊ ಸ್ಟಾರ್ಟಿಂಗ್ ಫ್ರಮ್ ಕ್ವಶನ್ ನಂಬರ್ 31. ಪ್ರಶ್ನೆಯನ್ನ ಓದ್ತೀನಿ. A rod of length 2 meter slides with a speed of 5 meter per second on a rectangular conducting frame as shown in figure. There exists a uniform magnetic field of 0.04 Tesla perpendicular to the plane of the figure. If the resistance of the rod is 3 ohm, the current through the rod is. ಡಯಾಗ್ರಾಮ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. 4 ಆಪ್ಷನ್ ಡಿಸ್ಪ್ಲೇ ಆಗ್ತಾ ಇದೆ, ಯಾವುದು ಅಂತ ನೋಡಿ. ನೀವು ಪಾಸ್ ಮಾಡಿಬಿಟ್ಟು ನಿಮಗೆ ಸಾಧ್ಯ ಆದ್ರೆ ವರ್ಕೌಟ್ ಮಾಡಿ, ಆಮೇಲೆ ಆನ್ಸರ್ ಅನ್ನ ನೋಡ್ಕೊಳ್ಳಿ. ಫೈನ್, ದಿಸ್ ಇಸ್ ದಿ ಆನ್ಸರ್. ಈಗ ಹೇಗೆ ಅಂತ ನೋಡೋಣ. ಸೊ ಈ ಪ್ರಶ್ನೆಯನ್ನ ನೋಡಿದ ಕೂಡಲೇ ನಿಮ್ಮ ಮೈಂಡಿಗೆ ಬರಬೇಕು, ಇದು ಮೋಷನಲ್ EMF ಮೇಲೆ ಇರುವಂತ ಪ್ರಶ್ನೆ. ಈ ರೀತಿ ಇಂಟು ಮಾರ್ಕ್ ಇದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಇದು ಔಟ್ ಆಫ್ ದಿ ಪ್ಲೇನ್ ಅಂತ ಅರ್ಥ. ಪ್ಲೇನ್ ಇಂದ ಹೊರಗಡೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತಾ ಹೋಗೋಣ. ಸೊ ಎ ರಾಡ್ ಆಫ್ ಲೆಂತ್ 2 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಲೆಂತ್ ಈಕ್ವಲ್ಸ್ 2 ಮೀಟರ್ ಅಂತ ಆಯ್ತು. ಇಟ್ ಈಸ್ ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ 5 ಮೀಟರ್ ಪರ್ ಸೆಕೆಂಡ್. ಸೊ V ಕೊಟ್ಟಿದ್ದಾರೆ ಎಷ್ಟು, 5 ಆನ್ ಎ ರೆಕ್ಟಾಂಗ್ಯುಲರ್ ಕಂಡಕ್ಟಿಂಗ್ ಫ್ರೇಮ್. ಫೈನ್. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ B ಬರ್ಕೊಳ್ಳೋಣ. B ಈಕ್ವಲ್ಸ್ 0.04. ಇದಿಷ್ಟರ ಆಧಾರದ ಮೇಲೆ ಏನು ಕಂಡುಹಿಡಿಬಹುದು ನೋಡ್ಕೊಳ್ಳಿ. ಮೋಷನಲ್ EMF ಗೆ ಫಾರ್ಮುಲಾ ಗೊತ್ತಿದೆ ನಿಮಗೆ, ಅಂಡ್ ದಿ ಫಾರ್ಮುಲಾ ಇಸ್ E ಈಕ್ವಲ್ಸ್ BLV. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, 0.04 ಇದೆ, ಲೆಂತ್ ಎಷ್ಟಿದೆ, 2 ಇದೆ, ವೆಲಾಸಿಟಿ 5 ಇದೆ. ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಬರುತ್ತೆ 0.4 ವೋಲ್ಟ್ ಈಸ್ ದಿ ಇಂಡ್ಯೂಸ್ಡ್ EMF. ಬಟ್ ಅವ್ರು ಏನು ಕೇಳಿದ್ದಾರೆ, ಈ ರಾಡ್ ಅಲ್ಲಿ ಕರೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಈ ಪಾಯಿಂಟ್ ಇದನ್ನ A ಅಂತ ಕರೆಯೋಣ, ಇದನ್ನ B ಅಂತ ಕರೆಯೋಣ. ಇವೆರಡರ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಎಷ್ಟು ಅಂದ್ರೆ 0.4 ವೋಲ್ಟ್. ಅದಕ್ಕೊಂದು ರೆಸಿಸ್ಟೆನ್ಸ್ ಇರುತ್ತೆ, R ಎಷ್ಟು ಅಂತ ಕೊಟ್ಟಿದ್ದಾರೆ, R ಈಸ್ 3 ಓಮ್. ಕರೆಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸಚ್ ಎ ಸಿಂಪಲ್ ಕ್ವಶನ್. ಕರೆಂಟ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಬೈ R. ಸೊ E ಈಸ್ 0.4, R ಈಸ್ 3. ಸಿಂಪ್ಲಿಫೈ ಮಾಡಿ ನಿಮಗೆ ಆಂಪಿಯರ್ ಅಲ್ಲಿ ಬರುತ್ತೆ, ಅದನ್ನ ಮಿಲಿ ಆಂಪಿಯರ್ಗೆ ಕನ್ವರ್ಟ್ ಮಾಡಿ ಮರಿಬೇಡಿ. ದೆನ್ ಯು ಗೆಟ್ 133 ಮಿಲಿ ಆಂಪಿಯರ್ ಆಸ್ ದಿ ಆನ್ಸರ್. So let us move on to next question. The current in a coil of inductance 0.2 Henry changes from
5 ampere to 2 ampere in 0.5 second. The magnitude of the average induced EMF in the coil is. Options are given to you. Correct answer is 1.2 volt. ಇದು ಕೂಡ ಡೈರೆಕ್ಟ್ ಆಗಿರುವಂತ ಪ್ರಶ್ನೆ. ಏನು ಕೊಟ್ಟಿದ್ದಾರೆ ನೋಡ್ಕೊಡೋಣ. ಕರೆಂಟ್ ಇನ್ ದಿ ಕಾಯಿಲ್ ಚೇಂಜಸ್ ಫ್ರಮ್ 5 ಆಂಪಿಯರ್ ಟು 2 ಆಂಪಿಯರ್. ಸೊ ಕರೆಂಟ್ ಚೇಂಜ್ ಆಗ್ತಾ ಇದೆ ಎಷ್ಟರಿಂದ 5 ಇಂದ 2. ಅಂದ್ರೆ ಚೇಂಜ್ ಇನ್ ಕರೆಂಟ್ ಗೊತ್ತಾಯ್ತು ನಿಮಗೆ. ಚೇಂಜ್ ಇನ್ ಕರೆಂಟ್ ಈಸ್ 5 minus 2 equals 3 ಆಂಪಿಯರ್. ಎಷ್ಟು ಟೈಮ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಡೆಲ್ಟಾ ಟಿ ಅಂತ ಕರೆಯೋಣ. ಡೆಲ್ಟಾ ಟಿ ಈಕ್ವಲ್ಸ್ 0.5 ಸೆಕೆಂಡ್. ಇದರ ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ, ಕಾಯಿಲಿನ ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ ಸೆಲ್ಫ್ ಇಂಡಕ್ಟೆನ್ಸ್. ಎಲ್ ಈಕ್ವಲ್ಸ್ 0.2 ಹೆನ್ರಿ. ಇಂಡ್ಯೂಸ್ಡ್ EMF ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾರ್ಮಲಿ ಇಂಡ್ಯೂಸ್ಡ್ EMF ಬಂದ ಕೂಡಲೇ ಫ್ಲಕ್ಸ್ ಬರುತ್ತೆ ನಿಮ್ಮ ಮೈಂಡಿಗೆ. ಇಲ್ಲಿ ಫ್ಲಕ್ಸ್ ಬೇಕಾಗಿಲ್ಲ. ಏನ್ ಫಾರ್ಮುಲಾ ಬಳಸ್ತೀರಿ ನೀವು? ಇಂಡ್ಯೂಸ್ಡ್ EMF ಇ ಈಕ್ವಲ್ಸ್ ಮೈನಸ್ ಸೈನ್ ಬರುತ್ತೆ, ಅದನ್ನ ಬಿಡಿ, ಎಲ್ ಇಂಟು ಡಿ ಐ ಬೈ ಡಿ ಟಿ. ಸೊ ಎಲ್ ಎಷ್ಟು ಕೊಟ್ಟಿದ್ದಾರೆ? 0.2. ಚೇಂಜ್ ಇನ್ ಕರೆಂಟ್ ಎಷ್ಟು ಅಂತ ಕಂಡುಹಿಡಿದಿದ್ದೀವಿ, 3 ಇದೆ. ಡೆಲ್ಟಾ ಟಿ ಎಷ್ಟು ಅಂತ ಗೊತ್ತಿದೆ, 0.5. ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ 1.2 ವೋಲ್ಟ್. ದಿಸ್ ಈಸ್ ಎ ಡೈರೆಕ್ಟ್ ಕ್ವಶನ್. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್. LCR ಸರ್ಕ್ಯೂಟ್ ಮೇಲೆ ಇರುವಂತ ಪ್ರಶ್ನೆ. ಇನ್ ದಿ ಗಿವನ್ ಸರ್ಕ್ಯೂಟ್, ಸೊ ದಿಸ್ ಈಸ್ LCR ಸೀರೀಸ್. ವೋಲ್ಟೇಜ್ ಅಕ್ರಾಸ್ ಸಿ, ಎಲ್ ಅಂಡ್ ಆರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಒಮ್ಮೆ ಆಪ್ಷನ್ಸ್ ನೋಡ್ಕೊಂಡ್ಬಿಟ್ಟು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ನಲ್ಲಿ, ಎಲ್ ನಲ್ಲಿ, ಆರ್ ನಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೀವೇನು ಕಂಡುಹಿಡಿಬೇಕಪ್ಪ ಅಂದ್ರೆ RMS ವ್ಯಾಲ್ಯೂ ಆಫ್ ದಿ ಅಪ್ಲೈಡ್ ವೋಲ್ಟೇಜ್ ಎಷ್ಟು ಅಂತ ಕಂಡುಹಿಡಿಬೇಕು. ಸಿ, ಎಲ್ ಮತ್ತೆ ಆರ್ ನಲ್ಲಿ ಪೀಕ್ ವೋಲ್ಟೇಜ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ನೋಡ್ಕೊಳ್ಳಿ. ದೀಸ್ ಆರ್ ದಿ ಆಪ್ಷನ್ಸ್. ವರ್ಕ್ ಮಾಡಿ ಅಂಡ್ ಆನ್ಸರ್ ಈಸ್ 70.7 ವೋಲ್ಟ್. ಹೇಗೆ ಅಂತ ನೋಡೋಣ. ಸೊ ನೋಡಿ, 30 ವೋಲ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ. ಈ 30 ವೋಲ್ಟ್ ಏನಾಗುತ್ತಪ್ಪ ಅಂದ್ರೆ ವೋಲ್ಟೇಜ್ ಅಕ್ರಾಸ್ ಸಿ ಮ್ಯಾಕ್ಸಿಮಮ್ 30 ವೋಲ್ಟ್. ಈ 110 ವೋಲ್ಟ್ ಏನಿದೆ ಇದು ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಮ್ಯಾಕ್ಸಿಮಮ್ PLM. ಈ 60 ವೋಲ್ಟ್ ಏನಿದೆ ಇದು ವೋಲ್ಟೇಜ್ ಅಕ್ರಾಸ್ RM. ಇಲ್ಲಿ ಒಂದು ವಿಚಾರ ನೆನ್ಪಿಟ್ಕೋಬೇಕು. ಕೆಪಾಸಿಟರ್ ನಲ್ಲಿ, ಇಂಡಕ್ಟರ್ ನಲ್ಲಿ ಮತ್ತೆ ರೆಸಿಸ್ಟರ್ ನಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅವನ್ನ ಆಡ್ ಮಾಡಿದರೆ ಟೋಟಲ್ ವೋಲ್ಟೇಜ್ ಬರಲ್ಲ. ಯಾಕೆ ಅಂದ್ರೆ ದೇರ್ ಇಸ್ ಎ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದಿಸ್ VC, VL ಅಂಡ್ VR. ನಿಮಗೆ ಫೇಸರ್ ಡಯಾಗ್ರಾಮ್ ನೆನಪಿಗೆ ಬರಲೇಬೇಕು. ಡಯಾಗ್ರಾಮ್ ಡ್ರಾ ಮಾಡಿದಾಗ ನೆನಪಿರುತ್ತೆ ನಿಮಗೆ. ನೋಡಿ, ಈ ರೀತಿ ಬರುತ್ತೆ. ಇಫ್ ಯು ಪ್ಲಾಟ್ ದಿ ವೋಲ್ಟೇಜಸ್ ಅಕ್ರಾಸ್ ದಿ ರೆಸಿಸ್ಟರ್ ಏನ್ ಬರುತ್ತೆ ಅದನ್ನ VR ಅಂತ ಕರೆಯೋಣ. ಕೆಪಾಸಿಟರ್ ನಲ್ಲಿ ಇದಕ್ಕಿಂತ ಹಿಂದೆ ಇರುತ್ತೆ 90 ಡಿಗ್ರಿ, ಸೊ ಇದು VC ಆಗುತ್ತೆ. ಇಂಡಕ್ಟರ್ ನಲ್ಲಿ 90 ಡಿಗ್ರಿ ಅಹೆಡ್ ಇರುತ್ತೆ, ಸೊ ಇದು VL ಆಗುತ್ತೆ. ಆಫ್ ಕೋರ್ಸ್ ಎಲ್ಲದಕ್ಕೂ M ಹಾಕಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಇಂಡಕ್ಟರ್ ನಲ್ಲಿ ಮತ್ತೆ ಕೆಪಾಸಿಟರ್ ನಲ್ಲಿ ಏನು ವೋಲ್ಟೇಜ್ ಇದೆ ಅದು ಒಂದಕ್ಕೊಂದು ವಿರುದ್ಧವಾದ ದಿಕ್ಕಲ್ಲಿದೆ, ಔಟ್ ಆಫ್ ಫೇಸ್ ಇದೆ. ಸೊ ಅವೆರಡರ ರಿಸಲ್ಟೆಂಟ್ ಎಷ್ಟಾಗುತ್ತೆ ನೋಡಿ. ಸಿ ನಲ್ಲಿ 30, ಇಂಡಕ್ಟರ್ ನಲ್ಲಿ 110, ಅವೆರಡು ಔಟ್ ಆಫ್ ಫೇಸ್ ಇದೆ. ಸೊ ಹಾಗಾಗಿ ರಿಸಲ್ಟೆಂಟ್ ಎಷ್ಟಾಗುತ್ತಪ್ಪ ನಿಮಗೆ ಅಂದ್ರೆ 110 minus 30 equals 80. VR ಎಷ್ಟಿದೆ? 60. ಈ 80 ಮತ್ತೆ 60 ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಇದು 60 ನೋಡಿ, ಇದು VR,
ವಿ ಎಲ್ ಮತ್ತು ವಿ ಸಿ ಯ ರಿಸಲ್ಟೆಂಟ್ ಎಷ್ಟು ಬಂತು 60 ಈ ಕಡೆ ಬರುತ್ತೆ. ಸೊ ದಿಸ್ ಈಸ್ ಯುವರ್ 60, ದಿಸ್ ಈಸ್ ಯುವರ್ 80. ಈ 60 ಏನಪ್ಪ ಅಂದರೆ ವಿ ಎಲ್ ಮೈನಸ್ ವಿ ಸಿ. ರಿಸಲ್ಟೆಂಟ್ ಏನಾಗುತ್ತೆ, ಯು ಹ್ಯಾವ್ ಟು ಯೂಸ್ ದಿ ಪೈಥಾಗರಸ್ ಥಿಯರಮ್ ಅಥವಾ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್. ದಿಸ್ ಈಸ್ ದಿ ರಿಸಲ್ಟೆಂಟ್ ವೋಲ್ಟೇಜ್. ಇದು ಅಪ್ಲೈಡ್ ವೋಲ್ಟೇಜಿಗೆ ಸಮ ಆಗಿರುತ್ತೆ. ಸೊ ನಿಮಗೇನು ಬೇಕೀಗ, ವಿ ಮ್ಯಾಕ್ಸಿಮಮ್ ಸ್ಕ್ವೇರ್ ಈಕ್ವಲ್ಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವೇರ್ ಮೈನಸ್ ವಿ ಆರ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟನ್ನು ಅಳಿಸ್ಬಿಡ್ತೀನಿ ಮತ್ತೊಮ್ಮೆ. ಸೊ ನಿಮಗೆ ವೋಲ್ಟೇಜ್ ಮ್ಯಾಕ್ಸಿಮಮ್ ಏನಿದೆ, ರೂಟ್ ಆಫ್ ಒಂದು 60 ಬಂದಿತ್ತು, ಇನ್ನೊಂದು 80 ಇತ್ತು. ಸಿಂಪ್ಲಿಫೈ ಮಾಡಿ ಇದರಿಂದ ನಿಮಗೆ ವೋಲ್ಟೇಜ್ ಎಷ್ಟು ಅಂತ ಬರುತ್ತೆ. ಸಿಂಪ್ಲಿಫೈ ಮಾಡಿದಾಗ ದಿಸ್ ವಿಲ್ ಬಿ ಅರೌಂಡ್ 100 ವೋಲ್ಟ್. ನೆನ್ಪಿಟ್ಕೊಳ್ಳಿ, ಇದು ವಿ ಮ್ಯಾಕ್ಸ್. ಅಪ್ಲೈಡ್ ವೋಲ್ಟೇಜಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ 100 ವೋಲ್ಟ್ ಆಗುತ್ತೆ. ಬಟ್ ಏನು ಕೇಳಿದ್ದಾರೆ, ಆರ್ ಎಮ್ ಎಸ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಬೇಕಂದ್ರೆ ವಿ ಆರ್ ಎಮ್ ಎಸ್ ಈಸ್ ಈಕ್ವಲ್ ಟು ಪೀಕ್ ವೋಲ್ಟೇಜ್ ಅಥವಾ ವಿ ಮ್ಯಾಕ್ಸ್ ಬೈ ರೂಟ್ 2. ಸೊ 100 ರೂಟ್ 2 ಇಂದ ಡಿವೈಡ್ ಮಾಡಿದರೆ ನಿಮಗೆ 70.7 ವೋಲ್ಟ್ ಬರುತ್ತೆ. ದಟ್ ಈಸ್ ದಿ ಆನ್ಸರ್. ಎಸ್, ನೆಕ್ಸ್ಟ್ ಕ್ವಶನ್. ಇದು ಕೂಡ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಇದೆ. ಪವರ್ ಫ್ಯಾಕ್ಟರ್ ಆಫ್ ಆರ್ ಎಲ್ ಸರ್ಕ್ಯೂಟ್ ಈಸ್ 1/√3. ಇಫ್ ದಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ 2 ohm, ದಿ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಈಸ್. These are the options. Work ಮಾಡಿ and this is the answer. Let us see how to arrive at the answer. ಏನು ಕೊಟ್ಟಿದ್ದಾರೆ ಬರೀರಿ. ಪವರ್ ಫ್ಯಾಕ್ಟರ್ ಆಫ್ ಆರ್ ಎಲ್ ಸರ್ಕ್ಯೂಟ್ ಈಸ್ 1/√3. ಸೊ √3 ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರಿಗೆ ಏನು ಫಾರ್ಮುಲಾ, ಕಾಸ್ ಫೈ, ದಟ್ ಈಸ್ 1/√3. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಕೊಟ್ಟಿದ್ದಾರೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನ ಎಕ್ಸೆಲ್ ಅಂತ ಕರಿತೀವಿ. ಎಕ್ಸೆಲ್ ಈಸ್ 2 ohm. ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅಗೇನ್ ಫೇಸರ್ ಡಯಾಗ್ರಾಮಿಗೆ ಹೋಗಿ, ಒಂದು ಸೈಡ್ ನಲ್ಲಿ ನಿಮಗೆ ಆರ್ ಇರುತ್ತೆ, ಈ ರೀತಿ ಆರ್ ಇರುತ್ತೆ. ಇನ್ನೊಂದು ಸೈಡಲ್ಲಿ ಎಕ್ಸೆಲ್ ಇರುತ್ತೆ. ಈ ಹೈಪಾಟೆನ್ಯೂಸ್ ಏನಾಗಿರುತ್ತೆ, ಇದು ಝೆಡ್ ಅಂತ ಕರಿತೀವಿ, ವಿಚ್ ಈಸ್ ಇಂಪಿಡೆನ್ಸ್. ಆರ್ ಮತ್ತೆ ಝೆಡ್ ಇವೆರಡರ ಮಧ್ಯ ಏನು ಆಂಗಲ್ ಇದೆ, ಇದು ಫೈ. ಸೊ ದಿಸ್ ಈಸ್ ದಿ ಡಯಾಗ್ರಾಮ್. ಈ ಡಯಾಗ್ರಾಮ್ ನಲ್ಲಿ ಕಾಸ್ ಫೈ ವ್ಯಾಲ್ಯೂ ಎಷ್ಟು ಅಂತ ಬರ್ಕೊಳ್ಳಿ. ಸೊ ಕಾಸ್ ಫೈ ಈಕ್ವಲ್ಸ್, ಕಾಸ್ ಫೈ ಅಂದ್ರೆ ಅಡ್ಜಸೆಂಟ್ ಬೈ ಹೈಪಾಟೆನ್ಯೂಸ್. ಸೊ ಅಡ್ಜಸೆಂಟ್ ಆರ್ ಆಗುತ್ತೆ. ಹೈಪಾಟೆನ್ಯೂಸ್ ಎಷ್ಟಾಗುತ್ತೆ, ಎಕ್ಸೆಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂಡರ್ ಸ್ಕ್ವೇರ್ ರೂಟ್ ಆಗುತ್ತೆ. ಕಾಸ್ ಫೈ ವ್ಯಾಲ್ಯೂ ಗೊತ್ತಿದೆ ನಮಗೆ. ಕಾಸ್ ಫೈ ವ್ಯಾಲ್ಯೂ 1/√3 ಅಂತ ಕೊಟ್ಟಿದ್ದಾರೆ. ಎರಡೂ ಕಡೆ ಸ್ಕ್ವೇರ್ ಮಾಡಿ. ಸೊ ಇಫ್ ಯು ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಕಾಸ್ ಫೈ ಸ್ಕ್ವೇರ್ ಏನಾಯ್ತು, 1/√3 ನ ಸ್ಕ್ವೇರ್ ಮಾಡಿದ್ರೆ 1/3 ಬಂತು. ಬಲಗಡೆ ಏನಿದೆ ಆರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಇತ್ತು ಹೋಗುತ್ತೆ, ಇದು ಆರ್ ಇದ್ದಿದ್ದು ಆರ್ ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸೆಲ್ ಎಷ್ಟಿದೆ, 2 ಅಂತ ಕೊಟ್ಟಿದ್ದಾರೆ. ಸೊ 2 ಸ್ಕ್ವೇರ್ ಪ್ಲಸ್ ಆರ್ ಗೊತ್ತಿಲ್ಲ, ಆರ್ ಸ್ಕ್ವೇರ್. ದಿಸ್ ಈಸ್ ಎ ಸಿಂಪಲ್ ಈಕ್ವೇಶನ್. ಓನ್ಲಿ ಒನ್ ಅನ್ನೋನ್ ಆರ್ ಇದೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಅದನ್ನ ನಿಮಗೆ ಬಿಡ್ತೀನಿ. ಯು ವಿಲ್ ಗೆಟ್ ಆರ್ ಟು ಬಿ √2 ohm. ನೆಕ್ಸ್ಟ್ ಕ್ವಶನ್. ಇನ್ ದಿ ಗಿವನ್ ಸರ್ಕ್ಯೂಟ್ ದಿ ರೆಸೊನೆಂಟ್ ಫ್ರೀಕ್ವೆನ್ಸಿ ಈಸ್. ಸರ್ಕ್ಯೂಟ್ ನೋಡಿ, ಒಂದು ಇಂಡಕ್ಟರ್ ಎಲ್ ಇದೆ, ಈ ಕಡೆ ಕೆಪಾಸಿಟರ್ ಸಿ ಇದೆ. ರೆಸೊನೆಂಟ್ ಫ್ರೀಕ್ವೆನ್ಸಿ ಕೇಳ್ತಾ ಇದ್ದಾರೆ. ಸಾಲ್ವ್ ಮಾಡಿ. ಇಷ್ಟು 4 ಆಪ್ಷನ್ಸ್ ಇದೆ. ಸಿ ವಿಚ್ ಇಸ್ ದಿ ಕರೆಕ್ಟ್ ಆಪ್ಷನ್.
ಫೈನ್, ಹೌ ಟು ಸಾಲ್ವ್. ಎಲ್ಲಿದೆ ಸಿ ಇದೆ, ರೆಸೊನೆಂಟ್ ಫ್ರೀಕ್ವೆನ್ಸಿ ಕೇಳ್ತಾ ಇದ್ದಾರೆ. ದಿಸ್ ಈಸ್ ಅಗೈನ್ ಎ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ಫಾರ್ಮುಲಾ ನೆನಪಾಗ್ಬೇಕು ನಿಮಗೆ. ಒಮೆಗಾ ಅಂತ ಕರಿತೀವಿ ರೆಸೊನೆಂಟ್ ಫ್ರೀಕ್ವೆನ್ಸಿ, ದಟ್ ಈಸ್ ಈಕ್ವಲ್ ಟು 1/√LC. ತುಂಬಾ ಕಡೆ ಬರುತ್ತೆ ಈಕ್ವೇಶನ್ ಇದು. ಎಲ್ ಕೊಟ್ಟಿದ್ದಾರೆ 0.5 ಮಿಲಿ ಹೆನ್ರಿ, ಸಿ ಕೊಟ್ಟಿದ್ದಾರೆ 20 ಮೈಕ್ರೋಫಾರಡ್. ಹಾಗಾಗಿ ಒಮೆಗಾ ಈಕ್ವಲ್ಸ್ 1/√L is 0.5 into 10⁻³ milli ಇದೆ. C is 20 into 10⁻⁻6 ಇದೆ. All this is under square root. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಒಮೆಗಾ ವ್ಯಾಲ್ಯೂ ನೇರವಾಗಿ ಬರುತ್ತೆ. ಸಿಂಪ್ಲಿಫಿಕೇಶನ್ ನಿಮಗೆ ಬಿಡ್ತೀನಿ. ಆದ್ರೆ ಇದು ಆನ್ಸರ್ ಅಲ್ಲ. ಅವರು ರೆಸೊನೆಂಟ್ ಫ್ರೀಕ್ವೆನ್ಸಿ ಎಫ್ ಕೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ನೀವೀಗ, ಒಮೆಗಾ ಬದಲು 2πf ಅಂತ ಹಾಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಏನೊಂದು ವ್ಯಾಲ್ಯೂ ಬರುತ್ತಲ್ಲ, ತುಂಬಾ ಸಿಂಪಲ್ ಆಗಿ ನೋಡ್ಕೊಳ್ಳಿ. 20 ಇದೆ ಇಂಟು 5 ಮಾಡ್ತಾ ಇದ್ದೀರಿ, ಅದು 10 ಆಗುತ್ತೆ. ಸೊ 10 into 10⁻⁻9 ಅಂಡರ್ ಸ್ಕ್ವೇರ್ ರೂಟ್ ಆಗುತ್ತೆ. ಎಫ್ ಬೇಕು ನಿಮಗೆ. ಎಫ್ ಈಕ್ವಲ್ಸ್ 1/2π ಇಂಟು ಏನಿದೆ ಇಂಟು 1/10⁻⁻8 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ಎಫ್ ಟು ಬಿ 1592 ಹರ್ಟ್ಸ್. ಒಂದು ವೇಳೆ ನಿಮಗೆ ಒಮೆಗಾ ಕೇಳ್ತಾ ಇದ್ದಾರಾ ಎಫ್ ಕೇಳ್ತಾ ಇದ್ದಾರಾ ಅಂತ ಡೌಟ್ ಬಂದ್ರೆ ಯೂನಿಟ್ ನೋಡ್ಕೊಳ್ಳಿ. ಫ್ರೀಕ್ವೆನ್ಸಿ ಅಂದ್ರೆ ಎಫ್ ಆಗಬೇಕು. ಸ್ಟಿಲ್ ಹರ್ಟ್ಸ್ ಅಂತ ಬಂದಿರೋದ್ರಿಂದ ಇಟ್ ಈಸ್ ಫ್ರೀಕ್ವೆನ್ಸಿ ಎಫ್, ನಾಟ್ ಒಮೆಗಾ. ನೆಕ್ಸ್ಟ್ ಕ್ವಶನ್. A light beam of intensity 20 watt per centimeter square is incident normally on a perfectly reflecting surface of sides 25 centimeter by 15 centimeter. The momentum imparted to the surface by the light per second is. ಆಪ್ಟಿಕ್ಸ್ ಮೇಲೆ ಇರುವಂತಹ ಪ್ರಶ್ನೆ, ಬಟ್ ಇದು ಇಂಟೆನ್ಸಿಟಿ ಆಫ್ ಲೈಟ್ ಮೇಲೆ ಮತ್ತೆ ಮೊಮೆಂಟಮ್ ಮೇಲೆ ಇರುವಂತದ್ದು. ಸೊ ಫೋಟಾನ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಇದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನಲ್ಲಿ ಬರುವಂತ ಫೋಟಾನ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ. ನೋಡೋಣ, ಟ್ರೈ ಮಾಡಿ. ಸೊ ದೀಸ್ ಆರ್ ದಿ ಆಪ್ಷನ್ಸ್. ಲೆಟ್ ಅಸ್ ಸಿ ಕ್ವಿಕ್ಲಿ ವಾಟ್ ಇಸ್ ದಿ ಕರೆಕ್ಟ್ ಆನ್ಸರ್. ಈಗ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಇಂಟೆನ್ಸಿಟಿ ಕೊಟ್ಟಿದ್ದಾರೆ. ಇಂಟೆನ್ಸಿಟಿ ಅಂದ್ರೆ ಏನು? ಲೈಟ್ ಎನರ್ಜಿ ಫಾಲಿಂಗ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್. ಎಷ್ಟು ಸರ್ಫೇಸ್ ಮೇಲೆ ಅಂತ ಕೊಟ್ಟಿದ್ದಾರೆ? 25/15 ಸೆಂಟಿಮೀಟರ್. ಹಾಗಾದ್ರೆ ಒಟ್ಟು ಎಷ್ಟು ಎನರ್ಜಿ ಅಂತ ಕಂಡುಹಿಡ್ಕೋಬಹುದು. ಎನರ್ಜಿ ಪರ್ ಯೂನಿಟ್ ಏರಿಯಾ ಕೊಟ್ಟಿದ್ದಾರೆ, ಎಷ್ಟು ಏರಿಯಾ ಅಂತ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿ ಟೋಟಲ್ ಎನರ್ಜಿ ಪರ್ ಯೂನಿಟ್ ಟೈಮ್ ಸಿಗುತ್ತೆ ನಿಮಗೆ. ಸೊ ಎನರ್ಜಿಯನ್ನ ಇ ಅಂತ ಕರೆಯೋಣ. ಅಫ್ಕೋರ್ಸ್ ಪರ್ ಯೂನಿಟ್ ಟೈಮ್ ತಗೊಳ್ತಾ ಇದ್ದೀವಿ. ಈಸ್ ಈಕ್ವಲ್ ಟು ಇಂಟೆನ್ಸಿಟಿ ಎಷ್ಟು ಇಂಟು ಏರಿಯಾ ಎಷ್ಟು. ಸ್ವಲ್ಪ ಡೈಮೆನ್ಷನ್ ಗೊತ್ತಿದ್ರು ಕೂಡ ನೀವು ಗೆಸ್ ಮಾಡ್ಬೋದು. ಯು ಕ್ಯಾನ್ ಅರೈವ್ ಇಟ್ ಇಂಟ್ಯೂಟಿವ್ಲಿ, ಯು ಕ್ಯಾನ್ ಅರೈವ್ ಇಟ್ ದಿ ರಿಲೇಷನ್. ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇನ್ವರ್ಸ್ ಇದೆ, ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಂಟೆನ್ಸಿಟಿ ಎಷ್ಟಿದೆ? 20 ಇಂಟು ಏರಿಯಾ ಎಷ್ಟಿದೆ? 25 ಇಂಟು 15. ಮೀಟರಿಗೆ ಕನ್ವರ್ಟ್ ಮಾಡುವ ಅಗತ್ಯ ಇಲ್ಲ, ಯಾಕೆಂದ್ರೆ ಅದು ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇದು ಕೂಡ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಏನ್ ಬರುತ್ತಲ್ಲ, ಅದು ಟೋಟಲ್ ಎನರ್ಜಿ ಆಫ್ ದಿ ಫೋಟಾನ್. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ 1000 ಇಂಟು 15. ಸೊ ಇಟ್ ಈಸ್ 15,000 ಆಗುತ್ತೆ. 500 ಇಂಟು 15 ಆಗುತ್ತೆ, which is equal to 7500. This is the energy per unit time. ಇದರ ಮೊಮೆಂಟಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮೊಮೆಂಟಮಿಗೆ ಏನು ಫಾರ್ಮುಲಾ ಹಾಕ್ತೀರಿ? ನೆನಪಿಲ್ಲ ಅಂದ್ರೂ ಕೂಡ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಎನರ್ಜಿ ಇ ಈಕ್ವಲ್ಸ್ ಹೆಚ್ ನ್ಯೂ. ಹೆಚ್ ನ್ಯೂನ ಹೇಗೆ ಬರ್ಕೊಳ್ತೀರಿ?
ಹೆಚ್ ಸಿ ಬೈ ಲ್ಯಾಂಬ್ಡಾ ಅಂತ ಕರಿತೀರಿ. ನಿಮಗೆ ಗೊತ್ತಿದೆ ಹೆಚ್ ಬೈ ಲ್ಯಾಂಬ್ಡಾ ಈಸ್ ಮೊಮೆಂಟಮ್. ಇದು ಡಿ ಬ್ರಾಗ್ಲಿ ರಿಲೇಷನ್ ಇಂಟು ಸಿ ಆಯಿತು, ಎಡಗಡೆ ಎನರ್ಜಿ ಇದೆ. ಸೊ ಹೆಚ್ ಬೈ ಪಿ ಏನಿದೆ ಇದು ಮೊಮೆಂಟಮ್ ಆಗುತ್ತೆ. ಸೊ ಸಿ ಅನ್ನ ಆ ಕಡೆ ಕಳಿಸಿ. ಸೊ ಹೆಚ್ ಬೈ ಲ್ಯಾಂಬ್ಡಾ ವಿಚ್ ಈಸ್ ಮೊಮೆಂಟಮ್ ಆಫ್ ಫೋಟಾನ್ ಈಕ್ವಲ್ಸ್ ಇ ಬೈ ಸಿ. ಸೊ ನೀವು ಇಲ್ಲಿ ಇ ಇದೆ, ಇ ಬೈ ಸಿ ಮಾಡಿ, ಅದು ಮೊಮೆಂಟಮ್ ಆಫ್ ದಿ ಫೋಟಾನ್ ಆಗುತ್ತೆ. ಸೊ ಐ ವಿಲ್ ರೈಟ್ momentum of the photon P equals E by C. E is 7500 by C is 3 into 10 to the power of 8. Simplify ಮಾಡಿ. ಇದು ಇನ್ಸಿಡೆಂಟ್ ಲೈಟಿನ ಮೊಮೆಂಟಮ್. ಲೈಟ್ ಸರ್ಫೇಸ್ ಮೇಲೆ ಬಿದ್ದು ವಾಪಸ್ ಹೋಗ್ತಾ ಇದೆ. ಸೊ ಚೇಂಜ್ ಇನ್ ಮೊಮೆಂಟಮ್ ಎಷ್ಟಾಗುತ್ತೆ? ಬರ್ತಾ ಪಿ ಇತ್ತು, ಹೋಗ್ತಾ ಮೈನಸ್ ಪಿ ಆಗುತ್ತೆ. ಪಿ ಮೈನಸ್ ಪಿ ಏನಾಗುತ್ತೆ? 2p ಆಗುತ್ತೆ. ಕೇಳಿಸ್ಕೊಳ್ಳಿ. ಈಗ ಒಂದು ಬ್ಯಾಟ್ ಇದೆ, ಬಾಲ್ ಬಂದು ಬ್ಯಾಟಿಗೆ ಹಿಟ್ ಆಗಿ ಅದೇ ವೇಗದಲ್ಲಿ ಬೌನ್ಸ್ ಆಗಿ ವಾಪಸ್ ಹೋದ್ರೆ ಚೇಂಜ್ ಇನ್ ಮೊಮೆಂಟಮ್ ಎಷ್ಟಾಗುತ್ತಪ್ಪ ಅಂದ್ರೆ ಅದರ ಮೊಮೆಂಟಮ್ ಎಷ್ಟಿತ್ತು ಅದರ 2 ಪಟ್ಟು ಆಗುತ್ತೆ. ಬಿಕಾಸ್ ಮೊಮೆಂಟಮ್ ಇಸ್ ಎ ವೆಕ್ಟರ್, ಒಂದು ಪಿ ಒಂದು ಮೈನಸ್ ಪಿ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಮೊಮೆಂಟಮ್ ಇಂಪಾರ್ಟ್ ಆಯ್ತಪ್ಪ ಅಂದ್ರೆ ನೀವೇನ್ ಮಾಡಬೇಕು, ಮೇಲ್ಗಡೆ ಏನ್ ಬಂತು ಅದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು. 2 into 7500 divided by 3 into 10 to the power of 8. Simplify ಮಾಡಿ, you will get the answer as 5 into 10 to the power of minus 5 kg meter per second. Next, an object approaches a convergent lens from left of the lens with a uniform speed of 5 meter per second and stops at the focus, the image. So concept based question. ಏನಾಗುತ್ತೆ ನೋಡಿ, ನೀವು 4 ಆಪ್ಷನ್ಗಳನ್ನು ಒಮ್ಮೆ ನೋಡ್ಕೊಳ್ಳಿ. ಸೊ ಇನ್ ದ ಮೀನ್ ಟೈಮ್ ಐ ವಿಲ್ ರೈಟ್ ದಿ ಡಯಾಗ್ರಾಮ್. ಸೊ ದಿಸ್ ಈಸ್ ಎ ಲೆನ್ಸ್ ಕಾನ್ವರ್ಜಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ ಎ ಕಾನ್ವೆಕ್ಸ್ ಲೆನ್ಸ್ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್. ಈ ಕಡೆ ಎಫ್ ಇರುತ್ತೆ, ಎಫ್ ಗಿಂತ ತುಂಬಾ ದೂರದಲ್ಲಿ. an object approaches a convergent lens from the left with a uniform speed of 5 meter per second. ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇಟ್ ಇಸ್ ಅಪ್ರೋಚಿಂಗ್ ದಿ ಲೆನ್ಸ್ at a constant speed 5 meter per second. ಇಮೇಜ್ ಏನಾಗುತ್ತೆ ಅಂತ ಪ್ರಶ್ನೆ. ಎಲ್ಲಿವರೆಗೂ ಇದು ಆಬ್ಜೆಕ್ಟ್ ಬಂದು ಫೋಕಸ್ ತನಕ ಬರುತ್ತೆ, ಇಲ್ಲಿ ಬಂದು ಹಾಲ್ಟ್ ಆಗುತ್ತೆ, ನಿಂತ್ಕೊಳ್ಳುತ್ತೆ. ಇಮೇಜ್ ಏನಾಗುತ್ತೆ ಅಂತ ನೋಡ್ಬೇಕು. ಇದಕ್ಕೆ ನೀವು ಒಂದು ರಫ್ ಐಡಿಯಾ ಇದ್ರೆ ಸಾಕು. ನೋಡಿ, ಇದು ಇನ್ಫಿನಿಟಿನಲ್ಲಿ ಇದ್ದಾಗ, ಆಬ್ಜೆಕ್ಟ್ ಇನ್ಫಿನಿಟಿನಲ್ಲಿ ಇದ್ದಾಗ ಏನಾಗುತ್ತೆ, ಆಲ್ಮೋಸ್ಟ್ ಪ್ಯಾರಲಲ್ ರೇಸ್. ಸೊ ಎಲ್ಲ ಏನಾಗುತ್ತೆ, ಎಲ್ಲವೂ ಕೂಡ ಎಫ್ ನಲ್ಲಿ ಫೋಕಸ್ ಆಗುತ್ತೆ. ಸೊ ವೆನ್ ದ ಆಬ್ಜೆಕ್ಟ್ ಈಸ್ ಎಟ್ ಇನ್ಫಿನಿಟಿ, image is formed at principal focus. ಆಬ್ಜೆಕ್ಟ್ ಹತ್ರ ಬಂದಂಗೆ ಇಮೇಜ್ ದೂರ ಹೋಗ್ತಾ ಹೋಗುತ್ತೆ. ಸರಿನಾ? ಸೊ ಆಬ್ಜೆಕ್ಟ್ ಎಫ್ ಗೆ ಬಂದಾಗ ವೆನ್ ಯು ಈಸ್ ಈಕ್ವಲ್ ಟು ಎಫ್, ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತಪ್ಪ ಅಂದ್ರೆ ಇನ್ಫಿನಿಟಿನಲ್ಲಿ ಫಾರ್ಮ್ ಆಗುತ್ತೆ. ಹಾಗಾಗಿ ನೋಡಿ, ಫಸ್ಟ್ ಆಬ್ಜೆಕ್ಟ್ ಇನ್ಫಿನಿಟಿಯಿಂದ ಹತ್ರ ಬರ್ತಾ ಇದೆಯಲ್ಲ, ತುಂಬಾ ಡಿಸ್ಟೆನ್ಸ್ ಮೂವ್ ಆದ್ರೂ ಕೂಡ ಎಫ್ ಇಂದ ಸ್ವಲ್ಪ ಅಷ್ಟೇ ಮೂವ್ ಆಗುತ್ತೆ. ಸೊ ಇಮೇಜ್ ಮೂವ್ ಆಗುವ ವೆಲಾಸಿಟಿ ಕಡಿಮೆ ಆಬ್ಜೆಕ್ಟ್ಗಿಂತ. ಬಟ್ ಎಫ್ ಗೆ ಹತ್ರ ಬಂದಂಗೆ ಚೂರ್ ಮುಂದೆ ಬಂದ್ರು ಕೂಡ ಇನ್ಫಿನಿಟಿ ಹತ್ರ ಇದೆ, ತುಂಬಾ ವೇಗದಲ್ಲಿ ಮುಂದೆ ಹೋಗುತ್ತೆ. ಹಾಗಾಗಿ ದೋ ಆಬ್ಜೆಕ್ಟ್ ಈಸ್ ಅಪ್ರೋಚಿಂಗ್ ಎಟ್ ಯೂನಿಫಾರ್ಮ್ ಸ್ಪೀಡ್, ಇಮೇಜ್ ಏನ್ ಮೂವ್ ಆಗುತ್ತಲ್ಲ ಅದು ಯೂನಿಫಾರ್ಮ್ ವೆಲಾಸಿಟಿ ಆಗಿರಲ್ಲ. ಅದು ಎಫ್ ಇಂದ ಮೂವ್ ಆಗ್ಬೇಕಾದ್ರೆ ಕಡಿಮೆ ಇರುತ್ತೆ, ಇನ್ಫಿನಿಟಿಗೆ ಹೋಗ್ಬೇಕಾದ್ರೆ ವೆಲಾಸಿಟಿ ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ದಿ ಆನ್ಸರ್. ಸೊ ನೋಡ್ಕೊಳ್ಳೋಣ. ಮೂವ್ಸ್ ಅವೇ ಫ್ರಮ್ ದಿ ಲೆನ್ಸ್ ವಿತ್ ಎ ಯೂನಿಫಾರ್ಮ್ ಸ್ಪೀಡ್ ಆಫ್ 5 meter per second. ಯೂನಿಫಾರ್ಮ್ ಸ್ಪೀಡ್ ಅಲ್ಲ, ಐ ಮೀನ್ ಇಮೇಜ್ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಮೂವ್ ಆಗಲ್ಲ. ಮೂವ್ಸ್ ಅವೇ ಫ್ರಮ್ ದಿ ಲೆನ್ಸ್ ವಿತ್ ಎ ಯೂನಿಫಾರ್ಮ್ ಎಕ್ಸಲರೇಷನ್. ಇವನ್ ಎಕ್ಸಲರೇಷನ್ ಕೂಡ ಯೂನಿಫಾರ್ಮ್ ಅಲ್ಲ.
moves away from the lens with a non-uniform acceleration. This is correct. Acceleration is not uniform. ಯಾಕೆಂದ್ರೆ ಅದು ಬಿಗಿನಿಂಗ್ ಅಲ್ಲಿ ತುಂಬಾ ಕಡಿಮೆ, ಆಮೇಲೆ ತುಂಬಾ ಜಾಸ್ತಿ. acceleration is not uniform. moves towards the lens ತಪ್ಪು, ಲೆನ್ಸ್ ಕಡೆಗೆ ಇಮೇಜ್ ಬರಲ್ಲ. ಈ ಆಪ್ಷನ್ ಕೂಡ ತಪ್ಪು. ಹಾಗಾಗಿ ಕರೆಕ್ಟ್ ಆನ್ಸರ್ is option 3. Next question. The refracting angle of a prism is A and the refractive index of the material of the prism is cot A by 2. The angle of minimum deviation is, and your options are 180 minus 3A, 180 plus 2A, 90 minus A, 180 minus 2A. ಸ್ವಲ್ಪ ವರ್ಕ್ ಮಾಡಿ ಆನ್ಸರ್ ಏನು ಅಂತ ನೋಡೋಣ. ದಿಸ್ ಈಸ್ ದಿ ಆನ್ಸರ್. ಏನು ಫಾರ್ಮುಲಾ ಹಾಕೊಳ್ತೀರಿ? ಸೊ ಪ್ರಿಸಮ್ ಬಂತು, ರಿಫ್ರಾಕ್ಟಿಂಗ್ ಆಂಗಲ್ ಬಂತು, ರಿಫ್ರಾಕ್ಟಿವ್ ಇಂಡೆಕ್ಸ್ ಬಂತು. ಯು ಹ್ಯಾವ್ ಗಾಟ್ ನೋ ಚಾಯ್ಸ್ ಬಟ್ ಟು ರೈಟ್ ದಿ ಈಕ್ವೇಶನ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಈಕ್ವಲ್ಸ್ ಸೈನ್ ಆಫ್ ಎ ಪ್ಲಸ್ ಟಿ ಡಿವೈಡೆಡ್ ಬೈ 2, ಎಂಟೈರ್ ಥಿಂಗ್ ಡಿವೈಡೆಡ್ ಬೈ ಸೈನ್ ಆಫ್ ಎ ಬೈ 2. ಇಲ್ಲಿ ಎ ಅಂದ್ರೆ ರಿಫ್ರಾಕ್ಟಿಂಗ್ ಆಂಗಲ್ ಆಫ್ ದಿ ಪ್ರಿಸಮ್, ಡಿ ಅಂದ್ರೆ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಈ ಮ್ಯೂ ಏನಿದೆ, ದಿಸ್ ಮ್ಯೂ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೆಟೀರಿಯಲ್. ಇದು ಸಿಂಪಲ್ ಫಾರ್ಮುಲಾ. ಇದರಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ? ಮ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮ್ಯೂ ಈಸ್ ಕಾಟ್ ಎ ಬೈ 2, ಇದನ್ನು ಅವರೇ ಕೊಟ್ಟಿದ್ದಾರೆ. ಈಕ್ವಲ್ಸ್ ಸೈನ್ ಆಫ್ ಏನಾಗುತ್ತೆ, ಎ ಪ್ಲಸ್ ಡಿ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್ ಎ ಬೈ 2. ಸ್ವಲ್ಪ ನಿಮಗೆ ಟ್ರಿಗ್ನಾಮಿಟ್ರಿ ಬೇಕಾಗುತ್ತೆ ಇಲ್ಲಿ. ಕಾಟ್ ಥೀಟಾ ಅಂದ್ರೆ ಏನು? ಕಾಸ್ ಥೀಟಾ ಬೈ ಸೈನ್ ಥೀಟಾ. ಸೊ ಕಾಟ್ ಎ ಬೈ 2 ಏನಾಗುತ್ತೆ? ಕಾಸ್ ಎ ಬೈ 2 ಡಿವೈಡೆಡ್ ಬೈ ಸೈನ್ ಎ ಬೈ 2 ಆಗುತ್ತೆ. This is equal to sin of a plus d divided by 2 divided by sin of a by 2 ಆಗುತ್ತೆ. ಎರಡು ಕಡೆ ಡಿನಾಮಿನೇಟರ್ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇದನ್ನ ಈಕ್ವೇಟ್ ಮಾಡಬೇಕು. ಸೊ ಒಂದ ಕಾಸನ್ನ ಸೈನಿಗೆ ಕನ್ವರ್ಟ್ ಮಾಡಿ ಅಥವಾ ಸೈನ್ ಅನ್ನ ಕಾಸಿಗೆ ಕನ್ವರ್ಟ್ ಮಾಡಿ ಈಸಿ ಆಗುತ್ತೆ. ಸೊ ಕಾಸ್ ಎ ಬೈ 2 ನ ಏನಂತ ಬರೀಬಹುದು ನಾವು? ಸೈನ್ ಆಫ್ 90 ಮೈನಸ್ ಎ ಬೈ 2 ಅಂತ ಬರೀಬಹುದು. ಒಂದು ಟ್ರಯಾಂಗಲ್ ತಗೊಂಡ್ರೆ ಈ ಕಡೆ ಆಂಗಲ್ ಗೆ ಸೈನ್ ಎಷ್ಟು ಅಂತ ಕಂಡಿಡಿದ್ರೆ ಆ ಕಡೆ ಆಂಗಲಿನ ಕಾಸ್ಗೆ ಸಮ ಆಗಿರುತ್ತೆ. ಈ ಆಂಗಲ್ ಮತ್ತೆ ಆ ಆಂಗಲ್ 90 ಮೈನಸ್ ಥೀಟಾ ಆಗಿರ್ತವೆ. ಸೊ ದಿಸ್ ಇಸ್ ದಿ ರಿಲೇಷನ್. ಸೊ ಕಾಸ್ ಎ ಬೈ 2 ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಆಫ್ 90 ಮೈನಸ್ ಎ ಬೈ 2. ಇದೇನಕ್ಕೆ ಸಮ ಆಗುತ್ತೆ? This is equal to sin of a plus d divided by 2. ಎರಡು ಕೂಡ ಸೈನ್ ಇದೆ, ಸೊ ಆಂಗಲ್ ಸೇಮ್ ಆಗಬೇಕು. ಸೊ 90 ಮೈನಸ್ ಎ ಬೈ 2 ಈಕ್ವಲ್ಸ್ ಎ ಪ್ಲಸ್ ಡಿ ಬೈ 2. ಸೊ ಇದರಲ್ಲಿ ನೀವು ರೀಅರೇಂಜ್ ಮಾಡ್ಕೊಳ್ಳಿ. ಎ ಒಂದ್ ಕಡೆ ತಗೊಳ್ಳಿ, ಡಿ ಒಂದ್ ಕಡೆ ತಗೊಳ್ಳಿ, ಅಂಡ್ ಯು ವಿಲ್ ಗೆಟ್ ಡಿ ಈಕ್ವಲ್ಸ್ 180 ಮೈನಸ್ 2a. ದಿಸ್ ಈಸ್ ದಿ ಆನ್ಸರ್. ಈ ಸಿಂಪ್ಲಿಫಿಕೇಶನ್ ಪಾರ್ಟ್ ಅನ್ನ ನಿಮಗೆ ಬಿಡ್ತೀನಿ. ಇಟ್ಸ್ ವೆರಿ ಸಿಂಪಲ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್. ನೆಕ್ಸ್ಟ್ ಕ್ವಶನ್. ದಿ ಫಾಲೋಯಿಂಗ್ ಫಿಗರ್ ಶೋಸ್ ಎ ಬೀಮ್ ಆಫ್ ಲೈಟ್ ಕನ್ವರ್ಜಿಂಗ್ ಎಟ್ ಪಾಯಿಂಟ್ ಪಿ. ಸೊ ಒಂದು ಕನ್ವರ್ಜಿಂಗ್ ಬೀಮ್ ಬರ್ತಾ ಇದೆ, ಪಿ ಯಲ್ಲಿ ಕನ್ವರ್ಜ್ ಆಗುತ್ತೆ. ವೆನ್ ಎ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 16 centimeter is introduced in the path of the beam at a place shown by the dotted line, such that OP becomes the axis of the lens. The beam converges at a distance x from the lens. The value of x will be equal to. Diagram ಕೊಟ್ಟಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಆಪ್ಷನ್ಸ್ ನೋಡೋಣ. ಸೊ ಇದು ಪ್ಯಾರಲಲ್ ಬೀಮ್ ಅಲ್ಲ, ಕನ್ವರ್ಜೆಂಟ್ ಬೀಮ್. ಸೊ ಇವೆಲ್ಲವೂ ಬಂದ್ಬಿಟ್ಟು ಪಿ ನಲ್ಲಿ ಕನ್ವರ್ಜ್ ಆಗ್ತಾ ಇದಾವೆ.
ಈ ಎಲ್ಲಿ ಮರ್ಜ್ ಆಗ್ತಾ ಇತ್ತಲ್ಲ, ಎಲ್ಲಿ ಫೋಕಸ್ ಇತ್ತಲ್ಲ, ಅಲ್ಲಿಂದ 12 ಸೆಂಟಿಮೀಟರ್ ಹಿಂದೆ ಒಂದು ಲೆನ್ಸ್ ಅನ್ನ ಇಡ್ತಾ ಇದೀವಿ. ಎಂತ ಲೆನ್ಸ್ ಅಪ್ಪ ಅದು ಅಂದ್ರೆ, ನೋಡಿ ಇಲ್ಲಿದೆ, ಕಾನ್ಕೇವ್ ಲೆನ್ಸ್ ಅನ್ನ ಪ್ಲೇಸ್ ಮಾಡ್ತಾ ಇದೀವಿ. ಸೊ ಹಿಯರ್ ಐ ಪ್ಲೇಸ್ ಎ ಕಾನ್ಕೇವ್ ಲೆನ್ಸ್. ಇದರ ಫೋಕಲ್ ಲೆಂತ್ ಎಷ್ಟು ಅಂತ ಕೊಟ್ಟಿದ್ದಾರೆ, 16 ಸೆಂಟಿಮೀಟರ್. ಇದು ಕಾನ್ಕೇವ್ ಆಗಿರೋದ್ರಿಂದ -16 ಆಗುತ್ತೆ. ಆಪ್ಟಿಕ್ಸ್ ಪ್ರಾಬ್ಲಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಪ್ಲಸ್ ಮತ್ತೆ ಮೈನಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಪ್ಲಸ್ ಬದಲು ಮೈನಸ್ ಹಾಕೊಂಡ್ರೆ ಇಟ್ ಕ್ಯಾನ್ ಕಿಲ್ ಯುವರ್ ಆನ್ಸರ್. ಸೊ ಬಿ ಕೇರ್ಫುಲ್ ವಿತ್ ದಿ ಸೈನ್. ಈಗ ಸೊ ಇದು ಡೈವರ್ಜಿಂಗ್ ಆಗಿದ್ರಿಂದ ಸ್ವಲ್ಪ ಇನ್ನು ಮುಂದೆ ಬಹುಶಃ ಇದು ರೇಸ್ ಎಲ್ಲ ಸುಮಾರು ಮುಂದೆ ಹೋಗ್ಬಿಟ್ಟು ಮೀಟ್ ಆಗ್ತವೆ. NCERT ಬುಕ್ ಅಲ್ಲಿ ಇದೇ ರೀತಿ ಪ್ರಾಬ್ಲಮ್ ಇದೆ ಆಲ್ರೆಡಿ. ಎಷ್ಟು ದೂರದಲ್ಲಿ, ಇದನ್ನ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಎಷ್ಟು ದೂರ, ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ನಾವೀಗ ಡೈವರ್ಜಿಂಗ್ ಲೆನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಅದು ಕನ್ವರ್ಜ್ ಆಗ್ತಾ ಇದ್ದದನ್ನ ಡೈವರ್ಜ್ ಮಾಡುತ್ತೆ. ಸೊ ಬಹುಶಃ ಮುಂದೆ ಅಥವಾ ತುಂಬಾ ಜಾಸ್ತಿ ಡೈವರ್ಜ್ ಮಾಡಿಬಿಟ್ರೆ ಈ ಕಡೆ ಬ್ಯಾಕ್ ಸೈಡ್ ಕನ್ವರ್ಜ್ ಆಗುತ್ತೆ. ಸೊ ಎಲ್ಲಿ ಎಷ್ಟು ದೂರದಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಕಂಡುಹಿಡಿಬೇಕು. ಇದಕ್ಕೆ ನೋಡಿ, ಇದು ಲೆನ್ಸ್. ಈಗ ನಮ್ಮ ಪ್ರಾಬ್ಲಮ್ಗೆ ದಿಸ್ ಇಸ್ ದಿ ಲೆನ್ಸ್. ಪಿ ಯಲ್ಲಿ ಕನ್ವರ್ಜ್ ಆಗ್ತಾ ಇತ್ತು. ಸೊ ಇದು ಪಿ ಏನಾಗುತ್ತೆ, ಆಬ್ಜೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಎಕ್ಸ್ ಅಷ್ಟು ದೂರ ಕನ್ವರ್ಜ್ ಆಗುತ್ತೆ ಆಫ್ಟರ್ ಇಂಟ್ರೊಡ್ಯೂಸಿಂಗ್ ದಿ ಲೆನ್ಸ್. ಸೊ ಈ ಪಾಯಿಂಟ್ ಏನಿದೆ ಇದು ಇಮೇಜ್ ಆಗುತ್ತೆ. 12 ಸೆಂಟಿಮೀಟರ್ ಏನಿದೆ ಅದು ಯು ಆಗುತ್ತೆ. ಎಕ್ಸ್ ಏನಿದೆ ಅದು ಇಮೇಜ್ ಡಿಸ್ಟೆನ್ಸ್ ವಿ ಆಗುತ್ತೆ. ಇಷ್ಟು ಏನು ಪ್ಯಾರಾಮೀಟರ್ಗಳನ್ನ ನೆನ್ಪಿಟ್ಕೊಂಡು ಲೆನ್ಸ್ ಈಕ್ವೇಶನ್ ಹಾಕಿ ಸಾಲ್ವ್ ಮಾಡಿ. ಲೆನ್ಸ್ ಈಕ್ವೇಶನ್ ನಿಮಗೆ ಗೊತ್ತಿದೆ, 1/f ಈಕ್ವಲ್ಸ್ 1/v ಮೈನಸ್ 1/u. ದಿಸ್ ಇಸ್ ದಿ ಗುಡ್ ಓಲ್ಡ್ ಲೆನ್ಸ್ ಈಕ್ವೇಶನ್. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನು ತಗೊಂಡು ಸಾಲ್ವ್ ಮಾಡಿ. ಅಂಡ್ ಆಪ್ಷನ್ಸ್ ಆರ್ 12, 24, 36, 48. ವರ್ಕ್ ಮಾಡಿದ ಮೇಲೆ ನಿಮಗೆ ಬರುತ್ತೆ ಆನ್ಸರ್ 48 ಸೆಂಟಿಮೀಟರ್. ಕ್ವಿಕ್, ಯಾರಿಗಾರು ಗೊತ್ತಾಗಿಲ್ಲ ಅಂದ್ರೆ ನೋಡಿ, ಫಾರ್ಮುಲಾ ಹೀಗಿದೆ, 1/f, f is -16 equals 1/v, v is x minus 1/u, u is 12 ಸೆಂಟಿಮೀಟರ್. 16 ಸೆಂಟಿಮೀಟರ್ ನಲ್ಲಿದೆ, 12 ಸೆಂಟಿಮೀಟರ್ ನಲ್ಲಿದೆ, ಎಕ್ಸ್ ಕೂಡ ಸೆಂಟಿಮೀಟರ್ ನಲ್ಲೇ ಬರುತ್ತೆ. ಲೈಟ್ ಯಾವ ದಿಕ್ಕಲ್ಲಿ ಬರ್ತಾ ಇದೆ ಅದೇ ದಿಕ್ಕಲ್ಲಿ ಮೆಜರ್ ಮಾಡ್ತಾ ಇರೋದ್ರಿಂದ ಎಕ್ಸ್ ಪಾಸಿಟಿವ್ ಆಗುತ್ತೆ, 12 ಕೂಡ ಪಾಸಿಟಿವ್ ಆಗುತ್ತೆ. ರೀಅರೇಂಜ್ ಮಾಡ್ಕೊಳ್ಳಿ, ಎಕ್ಸ್ ಎಷ್ಟು ಅಂತ ಕಂಡುಹಿಡಿಯಿರಿ. ಯು ವಿಲ್ ಗೆಟ್ ದಟ್ ಆಸ್ 48 ಸೆಂಟಿಮೀಟರ್. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. 3 polaroid sheets P1, P2, P3 are kept parallel to each other such that the angle between pass axis of P1 and P2 is 45 degree and that between P2 and P3 is 45 degree. If unpolarized beam of light of intensity 128 watt per meter square is incident on P1, what is the intensity of light coming out of P3? ಇದು ಯೋಚನೆ ಮಾಡಿ, ಆಪ್ಷನ್ಸ್ ಇದೆ 4, ಎಷ್ಟು ಅಂತ ನೋಡಿ. ಆನ್ಸರ್ ಈಸ್ 16. ಹೇಗೆ ಅಂತ ನೋಡಿ. ಆಕ್ಚುಲಿ ದಿಸ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನೋಡಿ, 3 ಪೋಲರಾಯ್ಡ್ಸ್ ಇದೆ. ಇದು ಲೈಟ್ ಈ ದಿಕ್ಕಲ್ಲಿ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಪೋಲರಾಯ್ಡ್ ಇದು P1, ಆಮೇಲೆ P2 ಬರುತ್ತೆ, ಆಮೇಲೆ P3 ಬರುತ್ತೆ. ಈಗ ನಾವೇನ್ ಮಾಡ್ತಾ ಇದ್ದೀವಿ, P1 ಈ ರೀತಿ ನೋಡಿ, P1 ಮತ್ತೆ P2 ಇದೆಯಲ್ಲ, ಈ P2 ಹೇಗೆ ಇಡ್ತಾ ಇದ್ದೀವಿ ಅಂದ್ರೆ P1 ಡೈರೆಕ್ಷನ್ಗೆ 45 ಡಿಗ್ರಿ. ಸೊ ದಿಸ್ ಈಸ್ ದಿ ಪಾಸ್ ಆಕ್ಸಿಸ್, ದಿಸ್ ಈಸ್ P2. ಸೊ P1 ಪಾಸ್ ಆಕ್ಸಿಸ್ ಜೊತೆ 45 ಡಿಗ್ರಿ ಆಂಗಲ್.
P3 ಹೇಗೆ ಇಡ್ತಾ ಇದ್ದೀವಿ, ಇದರಿಂದ ಮತ್ತೆ 45. ಸೊ P3 ಹೀಗೆ ಬರುತ್ತೆ. ಸೊ ಇದು P2 ನ ಆಕ್ಸಿಸ್, ಇದು P3 ಆಕ್ಸಿಸ್. ಈ ಆಂಗಲ್ ಅಗೇನ್ 45 ಡಿಗ್ರಿ. ಸೊ ಹೊರಗಡೆ ಬರ್ತಾ ಇರುವಂತ ಲೈಟಿನ ಇಂಟೆನ್ಸಿಟಿ ಎಷ್ಟು ಅಂತ ಪ್ರಶ್ನೆ. ಇದು ವೆರಿ ಇಂಟ್ರೆಸ್ಟಿಂಗ್ ನೋಡಿ. P2 ಇರಲಿಲ್ಲ ಅಂದಿದ್ರೆ, ಇನ್ ದಿ ಆಬ್ಸೆನ್ಸ್ ಆಫ್ P2, P1 ಮತ್ತೆ P3 ಏನಿದೆ ಒಂದಕ್ಕೊಂದು ಕ್ರಾಸ್ಡ್ ಆಗಿದೆ. ಕ್ರಾಸ್ಡ್ ಅಂದ್ರೆ ಪಾಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್. ರಿಸಲ್ಟೆಂಟ್ ಇಂಟೆನ್ಸಿಟಿ 0 ಆಗ್ತಾ ಇತ್ತು. P1 ಹೀಗೆ, P3 ಹೀಗೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನು ಪಾಸ್ ಆಗ್ತಿರ್ಲಿಲ್ಲ, 0 ಆಗ್ತಾ ಇತ್ತು. ಬಟ್ P2 ಇಂಟ್ರಡ್ಯೂಸ್ ಆಗಿದ್ರಿಂದ ಇಂಟೆನ್ಸಿಟಿ ಚೇಂಜ್ ಆಗುತ್ತೆ. ಹೇಗೆ ಅಂತ ನೋಡೋಣ. ಫಸ್ಟ್ ನೋಡಿ, ಇದು ಅನ್ಪೋಲರೈಸ್ಡ್ ಲೈಟ್ ಬರ್ತಾ ಇದೆ. ಎಷ್ಟಪ್ಪ ಅಂದ್ರೆ 128 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಇಂಟೆನ್ಸಿಟಿ. ಅನ್ಪೋಲರೈಸ್ಡ್ ಲೈಟ್ ಅನ್ನ ಪೋಲರೈಡ್ ಮೂಲಕ ಪಾಸ್ ಮಾಡಿದ್ರೆ ಅರ್ಧ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಸೊ P1 ಅನ್ನ ದಾಟಿ ಬರುವಂತದ್ದು 128/2 ಆಗಿರುತ್ತೆ, ವಿಚ್ ವಿಲ್ ಬಿ 64 ಆಗುತ್ತೆ. ಈಗ ಸೊ P1 ದಾಟಿ ಬರ್ತಾ ಇರೋದು ಪ್ಲೇನ್ ಪೋಲರೈಸ್ಡ್ ಲೈಟ್, P2 ಪೋಲರೈಡ್. ಈ ಬರ್ತಾ ಇರುವಂತ ಲೈಟಿನ ಏನು ಆಕ್ಸಿಸ್ಗೂ ಪೋಲರೈಡಿನ ಆಕ್ಸಿಸ್ಗೂ 45 ಡಿಗ್ರಿ ಇದೆ. ಸೊ ಎಷ್ಟು ಲೈಟ್ ಪಾಸ್ ಆಗುತ್ತೆ, ಎಷ್ಟು ಇಂಟೆನ್ಸಿಟಿ ಪಾಸ್ ಆಗುತ್ತೆ ಅಂದ್ರೆ ಅದಕ್ಕೆ I ಈಕ್ವಲ್ಸ್ I0 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ P2 ಮೇಲೆ ಬರ್ತಾ ಇರುವಂತ ಇಂಟೆನ್ಸಿಟಿ ಎಷ್ಟು 64 ಇಂಟು ಥೀಟಾ ಎಷ್ಟು 45. ಸೊ ಕಾಸ್ 45 ಎಷ್ಟು 1/√2. ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, ಯಾಕೆಂದ್ರೆ ಕಾಸ್ ಸ್ಕ್ವೇರ್ ಇದೆ. ಸೊ 1/√2 ಸ್ಕ್ವೇರ್ ಮಾಡಿದ್ರೆ 2 ಆಗುತ್ತೆ. ಸೊ 64/2 ದಿಸ್ ಈಸ್ ಈಕ್ವಲ್ ಟು 32. ಸೊ P2 ಅನ್ನ ದಾಟಿ ಬರುವಂತದ್ದು ಏನಿದೆ ಅದು 32 ವ್ಯಾಟ್ ಆಗುತ್ತೆ. ಈಗ ಮತ್ತೆ P2 ದಾಟಿ ಬರ್ತಾ ಇರೋದು ಪ್ಲೇನ್ ಪೋಲರೈಸ್ಡ್ ಲೈಟ್, P3 ಪೋಲರೈಡ್, ಅವೆರಡರ ಮಧ್ಯೆ ಆಂಗಲ್ ಇದೆ 45 ಡಿಗ್ರಿ. ಸೊ ಕೊನೆಗೆ ಬರುವಂತ ಲೈಟ್ ಎಷ್ಟಪ್ಪ ನೋಡಿ, ಇನ್ಸಿಡೆಂಟ್ ಇಂಟೆನ್ಸಿಟಿ ಎಷ್ಟು 32. ಇದನ್ನ I2 ಅಂತ ಕರೆದೆ. ಈಗ I3, P3 ಮೂಲಕ ಬರುವಂತದ್ದು ಎಷ್ಟು I2 ಇಂಟು ಅಗೇನ್ ಕಾಸ್ ಸ್ಕ್ವೇರ್ 5. I2 ಎಷ್ಟು ಬಂತು ನಮಗೆ 32 ಇಂಟು ಕಾಸ್ 5 ಎಷ್ಟಿದೆ 45. ಸಿಮಿಲರ್ಲಿ ಹಿಂದಿನ ತರನೇ 1/√2 ಸ್ಕ್ವೇರ್ ಮಾಡಿ 1/2 ಆಗುತ್ತೆ. ಯು ವಿಲ್ ಗೆಟ್ 16 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್. ನೀವು ಮಧ್ಯ ನೋಡಿ P1 P3 ಕ್ರಾಸ್ಡ್ ಆಗಿದ್ರೆ ಲೈಟ್ ಬರೋದಿಲ್ಲ 0. P2 ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಇಂಟೆನ್ಸಿಟಿ ಜಾಸ್ತಿ ಆಯಿತು 16 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಇದು ನಿಮಗೆ ಕಾನ್ಸೆಪ್ಟ್ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. 41. Two poles are separated by a distance of 3.14 meter. The resolving power of human eye is 1 minute of an arc. The maximum distance from which he can identify the two poles distinctly is. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ವರ್ಕ್ ಮಾಡೋಕ್ಕಾಗುತ್ತಾ ನೋಡಿ. ಅಂಡ್ ಕರೆಕ್ಟ್ ಆನ್ಸರ್ ಈಸ್ 10.8 ಕಿಲೋಮೀಟರ್. ಹೇಗೆ ಅಂತ ನೋಡೋಣ. ನೋಡಿ, ಇದಕ್ಕೆ ನಿಮಗೆ ತುಂಬಾ ಏನು ಕಾನ್ಸೆಪ್ಟ್ ಬೇಕಾಗಿಲ್ಲ. ಆರ್ಕ್ ಅಂದ್ರೆ ಏನು, ಥೀಟಾ ಅಂದ್ರೆ ಏನು, ಮತ್ತೆ ಮಿನಿಟ್ ಆಫ್ ಆರ್ಕ್ ಅಂದ್ರೆ ಏನು, ಇಷ್ಟು ಗೊತ್ತಿದ್ರೆ ಸಾಕು. ಮತ್ತೆ ರಿಸಾಲ್ವಿಂಗ್ ಪವರ್ ಅಂದ್ರೆ ಏನು ಕಾಂಪ್ಲಿಕೇಟೆಡ್ ಫಾರ್ಮುಲಾ ಏನು ಬೇಡ. ಸೊ 2 poles are separated by a distance of, ಇಲ್ಲೊಂದು ಪೋಲ್ ಇದೆ, ಇಲ್ಲೊಂದು ಪೋಲ್ ಇದೆ, ಅವೆರಡರ ಮಧ್ಯೆ ಡಿಸ್ಟೆನ್ಸ್ 3.14 ಮೀಟರ್ ಇದೆ. ರಿಸಾಲ್ವಿಂಗ್ ಪವರ್ ಆಫ್ ಹ್ಯೂಮನ್ ಐ 1 minute ಆಫ್ ಎನ್ ಆರ್ಕ್ ಅಂತ ಇದೆ. ಅಂದ್ರೆ ಇದಕ್ಕಿಂತ ಕಡಿಮೆ ಆಂಗಲ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅವೆರಡು ಸೆಪರೇಟ್ ಆಗಿ ಕಾಣೋದಿಲ್ಲ. ಇದಕ್ಕಿಂತ ಹೆಚ್ಚಿಗೆ ಆಂಗಲ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅವು ಡಿಸ್ಟಿಂಕ್ಟ್ ಆಗಿ ಕಾಣುತ್ತೆ. ಅಂದ್ರೆ ಈಗ ಹ್ಯೂಮನ್ ಐ ಇಲ್ಲಿದೆ ಅಂತ ಅಂದ್ಕೊಳ್ಳಿ.
ಸೊ ಈ ಪೋಲ್ ಮತ್ತೆ ಈ ಪೋಲ್ ಮಧ್ಯೆ ಆಂಗಲ್ ಜಾಸ್ತಿ ಇದೆ. ಇದು 1 ಮಿನಿಟ್ ಆಫ್ ಆರ್ಕ್ಗಿಂತ ಜಾಸ್ತಿ ಇದೆ. ಎರಡು ಸೆಪರೇಟ್ ಪೋಲ್ ಆಗಿ ಕಾಣುತ್ತೆ. ಇದು ತುಂಬಾ ದೂರ ಇದ್ರೆ ಈ ಆಂಗಲ್ ಈಗ ಕಡಿಮೆ ಆಯಿತು. ಇದು 1 ಮಿನಿಟ್ ಆಫ್ ಆರ್ಕ್ಗಿಂತ ಕಡಿಮೆ ಆದ್ರೆ ಎರಡು ಪೋಲ್ ತರ ಕಾಣಿಲ್ಲ. ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ resolving power. So here is one pole, here is one pole, distance is given 3.14 meter. ಎಷ್ಟು ದೂರ, ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ದೂರದಿಂದ ನೋಡ್ಬೋದಪ್ಪ. ಸೊ ದಟ್ ದೀಸ್ ಟು ಅಪಿಯರ್ ಆಸ್ ಟೂ ಸೆಪರೇಟ್ ಪೋಲ್ಸ್. ಸೊ ಲಿಮಿಟಿಂಗ್ ವ್ಯಾಲ್ಯೂ ಬೇಕಂದ್ರೆ ನೀವೇನ್ ಮಾಡಬೇಕು, ಈ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ, 1 ಮಿನಿಟ್ ಆಫ್ ಎನ್ ಆರ್ಕ್ ಅಂತ ಕೊಟ್ಟಿದ್ದಾರೆ. 1 ಮಿನಿಟ್ ಆಫ್ ಎನ್ ಆರ್ಕ್ ಅಂದ್ರೆ 1/60 ರೇಡಿಯನ್ ಅಲ್ಲಿ ತಗೋಬೇಕು ನೀವು. ಸೊ ದಿಸ್ ಇಷ್ಟು ಆಂಗಲ್ ಆದ್ರೆ ಈ ಎರಡು ಸೆಪರೇಟ್ ಆಗಿ ಕಾಣುತ್ತೆ. ಇದಕ್ಕಿಂತ ಚೂರು ದೂರ ಹೋಗಿ ಕಾಣೋದಿಲ್ಲ, ಚೂರು ಹತ್ರ ಬನ್ನಿ ಕಾಣುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಇರುವಂತ ದೂರ ಡಿ ಎಷ್ಟು ಅಂತ ಪ್ರಶ್ನೆ. ಸೊ ಇದನ್ನ ಎ ಅಂತ ಕರೀರಿ, ಇದನ್ನ ಬಿ ಅಂತ ಕರೀರಿ, ಇದನ್ನ ಓ ಅಂತ ಕರೀರಿ. ಓ ಎ is equal to D, OB is equal to T. ಇದು ದೂರ ಇದ್ದಾಗ ಏನಾಗುತ್ತೆ, ಎ ಬಿ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಆರ್ಕ್, ಒಂದು ಆರ್ಕ್ ಆಗಿ ಕಾಣುತ್ತೆ. ಸೊ ಎ ಬಿ ಏನ್ ವ್ಯಾಲ್ಯೂ ಹಾಗಾದ್ರೆ, ಎ ಬಿ ಇಸ್ ಎನ್ ಆರ್ಕ್. ಆರ್ಕ್ ಒಂದು ಫಾರ್ಮುಲಾ ಇದೆ, ಆರ್ ಇಂಟು ಥೀಟಾ ಅಂತ. ಆರ್ ಎಷ್ಟು, ರೇಡಿಯಸ್ ಡಿ, ಅದೆಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಥೀಟಾ ಎಷ್ಟು ಅಂತ ಕೊಟ್ಟಿದ್ದಾರೆ, 1/60 ರೇಡಿಯನ್. ದಿಸ್ ಈಸ್ ಯುವರ್ ಎ ಬಿ. ಇದರ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ, 3.14 ಮೀಟರ್. ನೌ ಇಟ್ ಇಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಫೈಂಡ್ ಡಿ. ಡಿನ ಹೇಗೆ ಕಂಡುಹಿಡಿತೀರಪ್ಪ ಅಂದ್ರೆ, ಡಿ ಈಕ್ವಲ್ಸ್ 3.14 ಇಂಟು 60 ಡಿವೈಡೆಡ್ ಬೈ 1. ಅದೀಗ ರೇಡಿಯನ್ ಈಗ ಕೆಳಗಡೆ ಬಂದಿದೆ. ನೀವೀಗ ರೇಡಿಯನ್ ಅನ್ನ, ನಿಮಗೆ ರೇಡಿಯನ್ ಇಂದ ಡಿಗ್ರಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ಯು ನೋ ದಟ್ 2π ರೇಡಿಯನ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ 1 ರೇಡಿಯನ್ ಈಕ್ವಲ್ಸ್ 360 ಡಿಗ್ರಿ ಡಿವೈಡೆಡ್ ಬೈ 2π. ಪೈ ಅಂದರೆ 3.14. ಈ ವ್ಯಾಲ್ಯೂವನ್ನ ನೀವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ಡಿ ಆಸ್ 10.8 ಕಿಲೋಮೀಟರ್. ಸಿಂಪಲ್ ಕಾನ್ಸೆಪ್ಟ್ ಆಫ್ ಜಾಮಿಟ್ರಿ, ರೇಡಿಯನ್, ಆಂಗಲ್ ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್. So this is a question on Young's double slit experiment. Distance between the ಓದ್ಬಿಡ್ತೀನಿ ಪ್ರಶ್ನೆನ. In Young's double slit experiment, the distance between the slits and the screen is 1.2 meter. ಸ್ಕ್ರೀನ್ ಮತ್ತೆ ಸ್ಲಿಟ್ ಮಧ್ಯೆ ದೂರ ಕ್ಯಾಪಿಟಲ್ ಡಿ ಅಂತ ಕರಿತೀವಿ. ಕ್ಯಾಪಿಟಲ್ ಡಿ is given 1.2 meter and the distance between the two slits is given 2.4 ಮೀಟರ್. ಬಹುಶಃ ಇದನ್ನ ನಾನು ಟೈಪ್ ಮಾಡ್ತಾ ತಪ್ಪಾಗಿದೆ. ಇದು 2.4 ಮಿಲಿಮೀಟರ್. ದಿಸ್ ಈಸ್ ಯುವರ್ ಸ್ಮಾಲ್ ಡಿ. ಬಹುಶಃ ಟೈಪ್ ಮಾಡ್ತಾ ತಪ್ಪಾಗಿದೆ. ಇಫ್ ಎ ಥಿನ್ ಟ್ರಾನ್ಸ್ಪರೆಂಟ್ ಮೈಕಾ ಶೀಟ್ ಆಫ್ ಥಿಕ್ನೆಸ್ 1 ಮೈಕ್ರೋಮೀಟರ್. ಸೊ 1 ಮೈಕ್ರೋಮೀಟರ್ ಇಸ್ ದಿ ಥಿಕ್ನೆಸ್ ಟಿ. ಮೈಕ್ರೋ ಅಂದ್ರೆ 10⁻⁻6 ಮೀಟರ್. ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಮೈಕಾದ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಈಕ್ವಲ್ಸ್ 1.5. ಈಗ ಏನಾಗುತ್ತೆ, ದಿ ಶಿಫ್ಟ್ ಇನ್ ದಿ ಪೊಸಿಷನ್ ಆಫ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಈಸ್. ಪ್ರಶ್ನೆ ಆಪ್ಷನ್ ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡ್ತೀರಿ ನೋಡಿ. ಆಸ್ ಎ ಹಿಂಟ್ ನಿಮಗೆ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಶ್ನೆಯನ್ನ. ಸೊ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನಲ್ಲಿ 2 ಸ್ಲಿಟ್ ಇರುತ್ತೆ. ಇದು S1, ಇದು S2. ಈ ಕಡೆ ಸ್ಕ್ರೀನ್ ಇರುತ್ತೆ.
ಸ್ಲಿಟ್ ಇಂದ ಸ್ಕ್ರೀನಿಗೆ ಇರುವಂತ ದೂರವನ್ನ ಕ್ಯಾಪಿಟಲ್ ಡಿ ಅಂತ ಕರಿತೀವಿ. ಈ ಎರಡು ಸ್ಲಿಟ್ ಇವುಗಳ ಮಧ್ಯೆ ಇರುವಂತ ದೂರ ಏನಿದೆ ಇದನ್ನ ಸ್ಮಾಲ್ ಡಿ ಅಂತ ಕರಿತೀವಿ. ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಈ ಎರಡು ಸ್ಲಿಟ್ಗಳ ಮಧ್ಯದಲ್ಲಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗುತ್ತೆ. ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇಲ್ಲಿ ಫಾರ್ಮ್ ಆಗಿರುತ್ತೆ. ಯಾಕೆ ಅಂದ್ರೆ ಪಾತ್ ಡಿಫರೆನ್ಸ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು 0. ನೀವೀಗ ಒಂದು ಪಾತ್ ನಲ್ಲಿ ಒಂದು ಥಿನ್ ಮೈಕಾ ಶೀಟ್ ಅನ್ನ ಪ್ಲೇಸ್ ಮಾಡಿದ್ರೆ ಇದರ ಡಿಸ್ಟೆನ್ಸ್ ಎಷ್ಟು, ಇದರ ಥಿಕ್ನೆಸ್ ಟಿ ಅಂತ ಕೊಟ್ಟಿದ್ದಾರೆ. ಇವಾಗ ಪಾತ್ ಡಿಫರೆನ್ಸ್ ಚೇಂಜ್ ಆಗುತ್ತೆ. ಸೊ ಸೆಂಟರ್ ನಲ್ಲಿ ಪಾತ್ ಡಿಫರೆನ್ಸ್ 0 ಆಗಲ್ಲ. ಸೊ ಇನ್ನೆಲ್ಲ ಸ್ವಲ್ಪ ಒಂದಷ್ಟು ದೂರ ಮೇಲೆ ಇಲ್ಲೆಲ್ಲ ಒಂದ್ ಕಡೆ ನಿಮಗೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಬರುತ್ತೆ. ಮೈಕಾ ಶೀಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಶಿಫ್ಟ್ ಆಗುತ್ತೆ ಒಂದ್ ಕಡೆಗೆ. ಸೊ ಸೆಂಟರ್ ನಿಂದ ಎಷ್ಟು ದೂರ ಶಿಫ್ಟ್ ಆಯಿತು? ದಿಸ್ ಇಸ್ ದಿ ಕ್ವಶನ್. ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿ. ಐ ವಿಲ್ ಟೆಲ್ ಯು ಹೌ ಟು ಸಾಲ್ವ್ ಇಟ್. ಮೈಕಾ ಶೀಟ್ ಅನ್ನ ಪ್ಲೇಸ್ ಮಾಡಿದಾಗ ಸೆಂಟರ್ ನಲ್ಲಿ ಯಾಕೆ ಬ್ರೈಟ್ ಫ್ರಿಂಜ್ ಬರಲ್ಲ ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಪಾತ್ ಏನಿದೆ ಈ ಪಾತ್ ಲೆಂತ್ ಇಲ್ಲಿಂದ ಇಲ್ಲಿಗೆ ಏನಿದೆ ಪಾತ್ ಲೆಂತ್ ಸೇಮ್ ಆಗಲ್ಲ. ಯಾಕೆ ಅಂದ್ರೆ ಏರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇದೆ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದೆ, 1ಗಿಂತ ಜಾಸ್ತಿ ಇದೆ. ಸೊ ಎಫೆಕ್ಟಿವ್ ಲೆಂತ್ ಜಾಸ್ತಿ ಆಗುತ್ತೆ. ಇದನ್ನ ಆಪ್ಟಿಕಲ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ S1 ಇಂದ ಬರುವಂತದ್ದೇನಿದೆ, S1 ಇಂದ ಇದನ್ನ O ಅಂತ ಕರೆದ್ರೆ S1O ಆಪ್ಟಿಕಲ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಆಗುತ್ತಪ್ಪ ಅಂದ್ರೆ ನೋಡಿ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅದನ್ನ ಮ್ಯೂ ಅಂತ ಕರೆಯೋಣ. ಗಾಳಿದ ಎಷ್ಟಿತ್ತು? 1 ಇತ್ತು. ಸೊ ಡಿಫರೆನ್ಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? ಮ್ಯೂ -1 ಇಂಟು ಥಿಕ್ನೆಸ್ ಎಷ್ಟು ತಗೊಂಡಿದ್ದೀವಿ, ಇಷ್ಟು ಎಕ್ಸ್ಟ್ರಾ ಪಾತ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಒಂದು ಥಿನ್ ಶೀಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಇಷ್ಟು ಎಕ್ಸ್ಟ್ರಾ ಪಾತ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಎರಡು ಪಾತ್ ಡಿಫರೆನ್ಸ್ ಸೇಮ್ ಆಗಲ್ಲ. ಮೇಲೆಲ್ಲ ಒಂದ್ ಕಡೆ ಬರುತ್ತೆ. ಎಲ್ಲಿ ಅಂದ್ರೆ ಈ ಮೈಕಾ ಶೀಟ್ ಅನ್ನ ಇಂಟ್ರೊಡ್ಯೂಸ್ ಮಾಡದೇ ಇದ್ದಾಗ ಅವೆರಡರ ಮಧ್ಯೆ ಪಾತ್ ಡಿಫರೆನ್ಸ್ ಎಷ್ಟಾಗ್ತಾ ಇತ್ತು ಅಂದ್ರೆ ಈ ಪಾಯಿಂಟ್ ಅಲ್ಲಿ ಎಷ್ಟಾಗ್ತಾ ಇತ್ತು, ಅದಕ್ಕೊಂದು ಫಾರ್ಮುಲಾ ಇದೆ, ಡಿ ಸೈನ್ ಥೀಟಾ ಅಂತ ಬರುತ್ತೆ. ದಿಸ್ ಇಸ್ ದಿ ಪಾತ್ ಡಿಫರೆನ್ಸ್. ಇಷ್ಟು ಕ್ರಿಯೇಟ್ ಆಗ್ತಾ ಇತ್ತು. ಇದೀಗ ಏನಕ್ಕೆ ಸಮ ಆಗುತ್ತೆ? ಈ ಮೈಕಾ ಶೀಟ್ ಇಂದ ಇಂಟ್ರೊಡ್ಯೂಸ್ ಆಗಿರುವಂತ ಪಾತ್ ಡಿಫರೆನ್ಸ್ಗೆ ಸಮ ಆಗುತ್ತೆ. ಸೊ ಈ ಎಕ್ಸ್ ಎಷ್ಟು ದೂರ ಇರುತ್ತಪ್ಪ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಡಿ ಸೈನ್ ಥೀಟಾ ಆಕ್ಚುಯಲ್ ಪಾತ್ ಡಿಫರೆನ್ಸ್ ಏನಿದೆ ಅದು ಮೈಕಾ ಶೀಟ್ ಇಂದ ಬಂದಂತ ಅಡಿಷನಲ್ ಪಾತ್ ಡಿಫರೆನ್ಸ್ಗೆ ಸಮ ಆಗುತ್ತೆ. ಈಗ ಇದು ಸ್ಲಿಟ್ ಇದೆ, S1 ಮತ್ತೆ S2 ಸ್ಲಿಟ್ ಇದೆ, ಈ ಕಡೆ ಸ್ಕ್ರೀನ್ ಇದೆ, ಮಧ್ಯದಿಂದ ತಗೋಬೇಕು ನೀವು ಆಂಗಲ್ ಥೀಟಾ. ಬೆಟರ್ ಐ ವಿಲ್ ಎರೇಸ್ ಇಟ್. ಸೊ ಸ್ಲಿಟ್ S1, ಸ್ಲಿಟ್ S2, ದಿಸ್ ಇಸ್ ದಿ ಸ್ಕ್ರೀನ್. ಸೊ ಇಲ್ಲಿ ಇಮೇಜ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಬಂತು ಅಂತ ಅಂದ್ಕೊಳ್ಳೋಣ. ಇದಕ್ಕೆ ನೀವು ಮಧ್ಯದಿಂದ ಒಂದು ಗೆರೆ ಎಳೆದ್ರೆ ಇಲ್ಲಿಂದ ಇಲ್ಲಿಗೆ ಏನಿರುತ್ತಲ್ಲ ಈ ಆಂಗಲ್ ಥೀಟಾ ಆಗುತ್ತೆ. ಇದು ಕ್ಯಾಪಿಟಲ್ ಡಿ, ಇದು ಎಕ್ಸ್. ಸೊ ನಾವೀಗ ಬರ್ದಂತ ಫಾರ್ಮುಲಾ ಡಿ ಸೈನ್ ಥೀಟಾ ವಿಚ್ ಈಸ್ ಪಾತ್ ಡಿಫರೆನ್ಸ್ ದಟ್ ಈಸ್ ಈಕ್ವಲ್ ಟು ಮ್ಯೂ -1 ಇಂಟು ಟಿ. ನಾವೀಗ ಈ ಸೈನ್ ಥೀಟಾಗೆ ಏನ್ ಬರೀಬಹುದಪ್ಪ ಅಂದ್ರೆ ಸೈನ್ ಥೀಟಾ ಈಸ್ ಆಪೋಸಿಟ್ ಬೈ ಹೈಪಾಟೆನ್ಯೂಸ್. ಸೊ ಇದಕ್ಕೆ ಏನ್ ಬರೀಬಹುದಪ್ಪ? ಆಪೋಸಿಟ್ ಈಸ್ ಎಕ್ಸ್. ಈ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ಲಿಟ್ ಇಂದ ಸ್ಕ್ರೀನಿಗೆ ಇರುವಂತ ದೂರ ತುಂಬಾ ಜಾಸ್ತಿ, ಫ್ರಿಂಜ್ಗಳ ಮಧ್ಯೆ ಬರುವಂತ ಡಿಸ್ಟೆನ್ಸ್ ತುಂಬಾನೇ ಕಡಿಮೆ. ಹಾಗಾಗಿ ಈ ಹೈಪಾಟೆನ್ಯೂಸ್ ಅನ್ನ ನೀವು ಆಲ್ಮೋಸ್ಟ್ ಡಿ ಅಂತ ಬರೀಬಹುದು. ದಿಸ್ ಈಸ್ ಈಕ್ವಲ್ ಟು ಮ್ಯೂ -1 ಇಂಟು
ಟಿ ಆಗುತ್ತೆ. ವ್ಯಾಲ್ಯೂಸ್ ಅನ್ನ ಬರಿತಾ ಹೋಗಿ. ಸ್ಮಾಲ್ ಡಿ ಗೊತ್ತಿದೆ ನಿಮಗೆ 2.4 ಮಿಲಿಮೀಟರ್ -3. ಎಕ್ಸ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಎಕ್ಸ್ ಇಸ್ ಅನ್ನೋನ್. ಕ್ಯಾಪಿಟಲ್ ಡಿ ಗೊತ್ತಿದೆ 1.2, ದಟ್ ಈಸ್ ಈಕ್ವಲ್ ಟು ಮ್ಯೂ ಎಷ್ಟು 1.5 -1 ಇಂಟು ಥಿಕ್ನೆಸ್ ಎಷ್ಟು 1 ಎಷ್ಟಿದೆ 1 ಮೈಕ್ರೋಮೀಟರ್ ಇದೆ. ಸೊ 1 ಇಂಟು 10⁻⁻⁻6. ನೋಡಿ ಎಲ್ಲ ನಂಬರ್ಸ್ ಇದೆ. ಎಕ್ಸ್ ಇಸ್ ದಿ ಓನ್ಲಿ ವೇರಿಯೇಬಲ್. ರಿಅರೇಂಜ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ, and you will get the answer as 0.25 millimeter. Next question. The de Broglie wavelength associated with electron of hydrogen atom in the ground state is. So hydrogen atom in a ground state nalli electron in a de Broglie wavelength ಎಷ್ಟು? ಆಪ್ಷನ್ಸ್ ನೋಡಿ. 0.3, 3.3, 6.26 and 10 angstrom. ದಿಸ್ ಇಸ್ ದಿ ಆನ್ಸರ್. ಹೇಗೆ ಅಂತ ನೋಡೋಣ. ಸೊ ನೋಡಿ, ನಿಮಗೆ ಆಟಮ್ನಲ್ಲಿ ಬರುತ್ತೆ, ಸೆಂಟರ್ನಲ್ಲಿ ನ್ಯೂಕ್ಲಿಯಸ್ ಇದೆ, ಹೊರಗಡೆ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ಇದು 3 ಥಿಯರಿ ಬರುತ್ತೆ ನಿಮಗೆ, 3 ಬೋರ್ಸ್ ಪಾಸ್ಟುಲೇಟ್ ಬರುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಡಿ ಬ್ರಾಯ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ವೇವ್ ಪಡಿಸ್ಕೋಬೇಕಾಗುತ್ತೆ. ಅದೇನು ಹೇಳುತ್ತಪ್ಪ ಅಂದ್ರೆ, ಸ್ಟೇಷನರಿ ಆರ್ಬಿಟ್ ಯಾವುದಪ್ಪ ಅಂದ್ರೆ, ಈ ಸ್ಟೇಷನರಿ ಆರ್ಬಿಟ್ ನಲ್ಲಿ ಎಲೆಕ್ಟ್ರಾನಿನ ಸ್ಟ್ಯಾಂಡಿಂಗ್ ವೇವ್ಸ್ ಫಾರ್ಮ್ ಆಗುತ್ತೆ. ಅಂದ್ರೆ ಗ್ರೌಂಡ್ ಸ್ಟೇಟ್ ಅಂದ್ರೆ, ಇಫ್ ಟೇಕ್ ಗ್ರೌಂಡ್ ಸ್ಟೇಟ್, ಈ ಸರ್ಕಂಫರೆನ್ಸ್ ಏನಿದೆ ಇದು ಒಂದು ವೇವ್ ಲೆಂತ್ಗೆ ಸಮ ಆಗುತ್ತೆ. ಅದು ಫಸ್ಟ್ ಸ್ಟೇಟ್. ಇದೇ ಸರ್ಕಂಫರೆನ್ಸ್ 2 ವೇವ್ ಲೆಂತ್ಗೆ ಸಮ ಆಗುತ್ತಲ್ಲ, ಅದು ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ ಆಗುತ್ತೆ. ಈ ಸರ್ಕಂಫರೆನ್ಸ್ ಅವಾಗ ಏನಾಗುತ್ತೆ 2 ಲ್ಯಾಂಬ್ಡಾ ಆಗುತ್ತೆ. ಅದೇ ತರ 3ನೇ ಸ್ಟೇಷನರಿ ಆರ್ಬಿಟ್ ಯಾವ್ದಪ್ಪ ಅಂದ್ರೆ, ಸರ್ಕಂಫರೆನ್ಸ್ 2πr is equal to 3 ಲ್ಯಾಂಬ್ಡಾ ಆಗುತ್ತೆ, and so on. This is the actually explanation for de Broglie's Bohr's assumption of quantization of angular momentum. So first ಆರ್ಬಿಟ್ ಆಗಿರೋದ್ರಿಂದ ಗ್ರೌಂಡ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸೊ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನಿದೆ ಇದನ್ನ 2πr ಅಂತ ಕರೆಯೋಣ. ಇದೇನು ಸಮ ಆಗಬೇಕು, ವೇವ್ ಲೆಂತ್ಗೆ ಸಮ ಆಗಬೇಕು. ಇದು ಕಂಡೀಷನ್. ಇವ್ರು ಏನ್ ಕೇಳ್ತಾ ಇದ್ದಾರೆ ಈಗ, ಡಿ ಬ್ರಾಯ್ ವೇವ್ ಲೆಂತ್ ಕೇಳ್ತಾ ಇದ್ದಾರೆ, ಲ್ಯಾಂಬ್ಡಾ ಕೇಳ್ತಾ ಇದ್ದಾರೆ. 2π ಇಂಟು ಆರ್ ಮಾಡ್ಕೊಳ್ಳಿ ಸಾಕು. ಒಂದು ನೆನ್ಪಿಟ್ಕೊಳ್ಳಿ, ಆರ್ ಎಷ್ಟು ಅಂತ. ಹೈಡ್ರೋಜನ್ ಆಟಮ್ ಅಲ್ಲಿ ರೇಡಿಯಸ್ ಈಸ್ 0.5 ಆಂಗ್ಸ್ಟ್ರಾಮ್ ಆಗುತ್ತೆ. ಸೊ ಪುಟ್ ದಟ್ ವ್ಯಾಲ್ಯೂ ಹಿಯರ್. ಲ್ಯಾಂಬ್ಡಾ ಎಷ್ಟು ಅಂತ ಬರುತ್ತೆ, 2 ಗೊತ್ತು, ಪೈ ಗೊತ್ತು, ಆರ್ ವ್ಯಾಲ್ಯೂ ಹಾಕಿದ್ರೆ ಯು ವಿಲ್ ಗೆಟ್ ಲ್ಯಾಂಬ್ಡಾ ಆಸ್ 3.3 ಆಂಗ್ಸ್ಟ್ರಾಮ್. Okay. Next question. Read the question. So this is a question on photoelectric effect. Graph ಕೊಟ್ಟಿದ್ದಾರೆ. The following graph represents the variation of photocurrent with anode potential for a metal surface. Here I1, I2, I3 represents intensities. nu1, nu2, nu3 represents frequencies for curve 1, 2 and 3. Then identify which of the following is correct. ಇದು ಫ್ರೀಕ್ವೆನ್ಸಿ nu1, nu2, nu3 ಇದೆ. ಇಂಟೆನ್ಸಿಟೀಸ್ I1, I2, I3 ಇದೆ. ಗ್ರಾಫ್ ಕೊಟ್ಟಿದ್ದಾರೆ. ಯಾವ್ದು ಆಪ್ಷನ್ ಸರಿ ಆಗುತ್ತೆ ಅಂತ ನೋಡಿ. ಸೊ ಏನಿದೆ, ಕರ್ವ್ 1 ಏನಿದೆ ಇದಕ್ಕೆ ಕರೆಸ್ಪಾಂಡಿಂಗ್ ಇಂಟೆನ್ಸಿಟಿ I1 ಆಗುತ್ತೆ. ಕರ್ವ್ 2ಗೆ ಕರೆಸ್ಪಾಂಡಿಂಗ್ ಇಂಟೆನ್ಸಿಟಿ I2 ಆಗುತ್ತೆ. ಕರ್ವ್ 3ಗೆ ಕರೆಸ್ಪಾಂಡಿಂಗ್ ಇಂಟೆನ್ಸಿಟಿ I3 ಆಗುತ್ತೆ. ಫೈನ್. ಇದರಲ್ಲಿ
ಏನೇನು ವಿಚಾರ ಗೊತ್ತಿರಬೇಕಪ್ಪ ನಿಮಗೆ ನೋಡೋಣ. ಇದು 0 ಇಂದ ಪೊಟೆನ್ಷಿಯಲ್ ಅನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಫೋಟೋ ಕರೆಂಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಗ್ರಾಫ್. ಸೊ ಇದು ಕರೆಂಟ್, ಇದು ಆನೋಡ್ ಪೊಟೆನ್ಷಿಯಲ್ ಬಿ. ಇದು ನೆಗೆಟಿವ್ ವ್ಯಾಲ್ಯೂ 0 ಇಂದ ಈ ಕಡೆ ಬಂದ್ರೆ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಇದೇನಿದೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ ಇಂಟೆನ್ಸಿಟಿ ಅಥವಾ ಕರೆಂಟ್ 0 ಆಗುತ್ತಲ್ಲ ಅದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಸ್ಯಾಚುರೇಷನ್ ಕರೆಂಟ್. ಇದು ನೋಡಿ, ಇದು ಸ್ಟ್ರೈಟ್ ಲೈನ್ ಬಂದಿದೆಯಲ್ಲ, ಇದು ಸ್ಯಾಚುರೇಷನ್ ಕರೆಂಟ್. ಇದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಗ್ರಾಫ್ ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ನೋಡಿ, ಕರ್ವ್ 1 ಮತ್ತೆ ಕರ್ವ್ 2 ಎರಡಕ್ಕೂ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಇದೆ. ಹಾಗಾಗಿ ν1 ಕರ್ವ್ 1ನ ಫ್ರೀಕ್ವೆನ್ಸಿ ಕರ್ವ್ 2ನ ಫ್ರೀಕ್ವೆನ್ಸಿಗೆ ಸಮ ಆಗುತ್ತೆ. ಅದೇ ಕರ್ವ್ 3ಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೇಂಜ್ ಇದೆ. ಹಾಗಾಗಿ ದಿಸ್ ಈಸ್ ನಾಟ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ಗ್ರಾಫ್ 3. ಫೈನ್. ಈಗ ನೋಡಿ, ಕರ್ವ್ 2 ಮತ್ತೆ ಕರ್ವ್ 3ಗೆ ಇದು ಸ್ಯಾಚುರೇಷನ್ ಕರೆಂಟ್ ಸೇಮ್ ಇದೆ. ಅದರ ಅರ್ಥ ಇಂಟೆನ್ಸಿಟಿ ಸೇಮ್ ಇದೆ ಈ ಎರಡಕ್ಕೆ. ಅಂದ್ರೆ I2 ಇಸ್ ಈಕ್ವಲ್ ಟು I3. ಅದೇ ಫಸ್ಟ್ ಕರ್ವಿಗೆ ಇಂಟೆನ್ಸಿಟಿ ಕಡಿಮೆ ಇದೆ. ಸೊ ಇಫ್ ಯು ವಾಂಟ್ ಟು ರೈಟ್, ಯು ಕ್ಯಾನ್ ರೈಟ್ ಇಟ್ ಇಸ್ ಲೆಸ್ ದ್ಯಾನ್ I1. ಅದೇ ತರ ಇಲ್ಲಿ ಬೇಕಿದ್ರೆ ನೀವು ನೋಡ್ಕೋಬಹುದು, ಏನು ಇದು ν3ಗಿಂತ ಕಡಿಮೆ ಇದೆ. ಸೊ ದಿಸ್ ಇಸ್ ದಿ ರಿಲೇಷನ್. ಯಾವ್ದ್ಯಾವ ಸಮ ಇದೆ? ν1 ν2 ಸಮ ಇದೆ. ಇಂಟೆನ್ಸಿಟಿ ಬೇಕಂದ್ರೆ I2 I3 ಸಮ ಇದೆ. ಇನ್ನು ಮೂರನೇದಕ್ಕೆ ಸಮ ಇಲ್ಲ. ಸೊ ನೋಡ್ಕೊಳ್ಳಿ ಯಾವ್ದು ಆಪ್ಷನ್ ಸರಿ ಆಗುತ್ತೆ ಅಂತ. ಅಂಡ್ ಯುವರ್ ಆಪ್ಷನ್ ಈಸ್ ಫಸ್ಟ್ ಒನ್. ನೆಕ್ಸ್ಟ್ ಕ್ವಶನ್. ದಿ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಎನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಈಸ್ ಪ್ರಪೋರ್ಷನಲ್ ಟು. ಯುವರ್ ಆಪ್ಷನ್ಸ್ ಆರ್ ಹಿಯರ್. ದಿಸ್ ಈಸ್ ದಿ ಆನ್ಸರ್. ಹೇಗೆ ಅಂತ ನೋಡೋಣ. ಟೈಮ್ ಪೀರಿಯಡ್ ಮೇಲೆ ಪ್ರಶ್ನೆ ಇದೆ. ಇದು ಹೈಡ್ರೋಜನ್ ಆಟಮ್, ಇಲ್ಲಿ ಪ್ರೋಟಾನ್ ಇದೆ, ಇಲ್ಲಿ ಎಲೆಕ್ಟ್ರಾನ್ ಇದೆ. ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದಿ ಪ್ರೋಟಾನ್. ಎಲೆಕ್ಟ್ರಾನಿನ ವೆಲಾಸಿಟಿಯನ್ನ ವಿ ಅಂತ ಕರೆಯೋಣ. ಸೆಂಟರ್ ನ್ಯೂಕ್ಲಿಯಸ್ ಇಂದ ಅಥವಾ ಪ್ರೋಟಾನ್ ಇಂದ ಏನ್ ದೂರ ಇದೆ R ಅಂತ ಕರೆಯೋಣ. ಎಲೆಕ್ಟ್ರಾನಿನ ಒಟ್ಟು ಎನರ್ಜಿಯನ್ನ ಕ್ಯಾಪಿಟಲ್ E ಅಂತ ಕರೆಯೋಣ. ನಿಮಗೆ ಆಟಮ್ ಪಾಠದಲ್ಲಿ 3 ರಿಲೇಷನ್ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ ಅದನ್ನು. ಏನಪ್ಪ? ಫಸ್ಟ್ ಒನ್, ವೆಲಾಸಿಟಿ ಏನಿದೆ ಅದು ಡಿಸ್ಟೆನ್ಸ್ ಜಾಸ್ತಿ ಆದಂಗೂ ಕಡಿಮೆ ಆಗುತ್ತೆ. ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎನ್. ಫಸ್ಟ್ ಒನ್. ಎರಡನೇದು, ರೇಡಿಯಸ್ ಈಸ್ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್. ಅದೇ ರೀತಿ ಟೋಟಲ್ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು 1/n ಸ್ಕ್ವೇರ್. ಇದು 3 ರಿಲೇಷನ್. ಯು ಹ್ಯಾವ್ ಟು ಮೆಮೊರೈಸ್ ಇಟ್. ಈಗ ಟೈಮ್ ಪೀರಿಯಡ್ ಕೇಳಿದ್ದಾರೆ. ಏನು ಟೈಮ್ ಪೀರಿಯಡ್ ಅಂದ್ರೆ, ಎಲೆಕ್ಟ್ರಾನ್ ಇಲ್ಲಿಂದ ಹೊರಟು ವಾಪಸ್ ಇಲ್ಲಿಗೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಅದಕ್ಕೆ ಏನ್ ಮಾಡ್ತೀರಿ? ಟೈಮ್ ಪೀರಿಯಡ್ T ಈಕ್ವಲ್ಸ್ ಡಿಸ್ಟೆನ್ಸ್ ಎಷ್ಟು ಬೈ ಸ್ಪೀಡ್ ಎಷ್ಟು. ಡಿಸ್ಟೆನ್ಸ್ ಎಷ್ಟಾಗುತ್ತೆ? 2πr ಆಗುತ್ತೆ. ಸರ್ಕಂಫರೆನ್ಸ್ ಆಫ್ ದಿ ಸರ್ಕ್ಯುಲರ್ ಪಾತ್. ಅದರ ಸ್ಪೀಡ್ ಎಷ್ಟು? v. ಸೊ ದಿಸ್ ಈಸ್ ದಿ ರಿಲೇಷನ್. ಸೊ T ಈಕ್ವಲ್ಸ್ 2πr ಬೈ v. ಅಬ್ಸರ್ವ್ ಮಾಡಿ, R ಯಾವ ರೀತಿ ಡಿಪೆಂಡ್ ಆಗಿದೆ? R ಈಸ್ ಪ್ರಪೋರ್ಷನಲ್ ಟು n ಸ್ಕ್ವೇರ್. v ಯಾವ ರೀತಿ? 1/n. ಸಿನ್ಸ್ v ಈಸ್ ಆಲ್ರೆಡಿ ಇನ್ ದಿ ಡಿನಾಮಿನೇಟರ್, ಈ n ಮೇಲಕ್ಕೆ ಹೋಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ಪ್ರೆಡಿಕ್ಟ್ ದಟ್ T ಈಸ್ ಪ್ರಪೋರ್ಷನಲ್ ಟು n ಸ್ಕ್ವೇರ್. ಇದು ಇನ್ನೊಂದು n ಬರುತ್ತೆ, ಇಂಟು n ಆಗುತ್ತೆ. ಸೊ ಇಟ್ ಈಸ್ n³. 2π ಕಾನ್ಸ್ಟೆಂಟ್. T ಡಿಪೆಂಡ್ಸ್ ಆನ್ R ಅಂಡ್ V,
ಯಾವ ರೀತಿ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ in hydrogen atom is 3h by 2 pi, where h is Planck's constant. The kinetic energy of the electron is. 4 options are given. Answer ನೋಡ್ಕೊಳ್ಳಿ. ಹೇಗೆ ಸಾಲ್ವ್ ಮಾಡ್ತೀರಿ? ಇದೇನು ಸ್ವಲ್ಪ ಏನು ವಿಚಿತ್ರವಾಗಿದೆಯಲ್ಲ ಪ್ರಶ್ನೆ ಅಂತ ಅನಿಸ್ಬೋದು ನಿಮಗೆ. ಯು ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದಿ ಇನ್ಫಾರ್ಮೇಶನ್. ಹೇಗೆ ಅಂತ ನೋಡಿ. ನಿಮಗೆ ಆಂಗ್ಯುಲರ್ ಮೊಮೆಂಟಮ್ ಕೊಟ್ಟಿದ್ದಾರೆ. ಎಷ್ಟದು? 3h by 2 pi. ಬೋರ್ಸ್ ಥಿಯರಿ ಪ್ರಕಾರ ಆಂಗ್ಯುಲರ್ ಮೊಮೆಂಟಮ್ L ವಿಚ್ ಈಸ್ mvr ಏನಪ್ಪ ಅದು? nh by 2 pi ಆಗುತ್ತೆ. ಕಂಪೇರ್ ಮಾಡಿ. h by 2 pi, h by 2 pi. ಸೊ n is equal to 3 ಅಂತ ಗೊತ್ತಾಯಿತು. ಸೊ ಆಂಗ್ಯುಲರ್ ಮೊಮೆಂಟಮ್ ಇಂದ ನಿಮಗೆ n ಎಷ್ಟು ಅಂತ ಗೊತ್ತಾಯಿತು. ನೌ ಇಟ್ ಇಸ್ ವೆರಿ ಸಿಂಪಲ್ ಟು ಫೈಂಡ್ ದಿ ಕೈನೆಟಿಕ್ ಎನರ್ಜಿ. ಇದಕ್ಕೆ ಕೂಡ ಒಂದು ನೆನಪಿರಬೇಕು ನಿಮಗೆ. ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಕೈನೆಟಿಕ್ ಎನರ್ಜಿ ಪಾಸಿಟಿವ್ ಇದೆ, ಟೋಟಲ್ ಎನರ್ಜಿ ನೆಗೆಟಿವ್ ಇರುತ್ತೆ. ನೆಗೆಟಿವ್ ಸೈನ್ ಅನ್ನು ಬಿಟ್ಟರೆ ನಿಮಗೆ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಸೊ ಎನರ್ಜಿ ಎಷ್ಟು ಅಂತ ಕಂಡಿದ್ದೀರಿ. ಎನರ್ಜಿಗೆ ರಿಲೇಷನ್ ಗೊತ್ತಿದೆ ನಿಮಗೆ. ಎನರ್ಜಿ ಇಸ್ ಈಕ್ವಲ್ ಟು 13.6 ಡಿವೈಡೆಡ್ ಬೈ n ಸ್ಕ್ವೇರ್ EV. n ಎಷ್ಟು ಅಂತ ಗೊತ್ತಾಯಿತು? 3 ಆಯಿತು. ಸೊ 13.6 by 9 ಮಾಡಿ 1.51 EV ಬರುತ್ತೆ. ದಿಸ್ ಈಸ್ ದಿ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಫರ್ದರ್ ಒಂದು ವೇಳೆ ಪೊಟೆನ್ಷಿಯಲ್ ಎನರ್ಜಿ ಏನಾದ್ರು ಕೇಳಿದ್ರೆ ನಿಮ್ಗೆ ನೆನಪಿರ್ಲಿ, ಅದು ಇದರ 2 ಪಟ್ಟಿರುತ್ತೆ, ಬಟ್ ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಆಫ್ 13.6 into 2 ಅದು ಪೊಟೆನ್ಷಿಯಲ್ ಎನರ್ಜಿ ಆಗಿರ್ತಾ ಇತ್ತು ಕೇಳಿದ್ರೆ. ನೆಕ್ಸ್ಟ್ ಕ್ವಶನ್, ಎ ಬೀಮ್ ಆಫ್ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ವರ್ ಡೈರೆಕ್ಟೆಡ್ ಟುವರ್ಡ್ಸ್ ಎ ಥಿನ್ ಫಿಲ್ಮ್ ಆಫ್ ಗೋಲ್ಡ್. The parts A, B and C of the transmitted and reflected beams corresponds to the incident parts A, B and C of the beam are shown in the adjoining diagram. The number of alpha particles in option ಕೊಟ್ಟಿದ್ದಾರೆ. B dash ಎಲ್ ಜಾಸ್ತಿ ಎಲ್ ಕಡಿಮೆ ಅಂತ. ಬೇಸಿಕಲಿ ಇದು ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಮೇಲೆ ಇರುವಂತ ಪ್ರಶ್ನೆ. ಇದು ಗೋಲ್ಡ್ ಫಾಯಿಲ್. ಇದು ಆಲ್ಫಾ ಪಾರ್ಟಿಕಲ್ಸ್. ಎ ಟ್ರಾನ್ಸ್ಮಿಟ್ ಆಗಿದೆ, ಸಿ ಸ್ವಲ್ಪ ಡಿವಿಯೇಷನ್ ಆಗಿದೆ, ಬಿ ಬ್ಯಾಕ್ ಸ್ಕ್ಯಾಟರ್ಡ್ ಆಗಿದೆ. ಯಾವುದೇ ಇಂಟೆನ್ಸಿಟಿ ಜಾಸ್ತಿ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಪ್ಷನ್ ಕೊಡಬೇಕಾದ್ರೆ 4 ತಪ್ಪಾಗಿರೋದ್ರಿಂದ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್, ಬಿಕಾಸ್ ಆಲ್ ದಿ 4 ಆಪ್ಷನ್ಸ್ ಗಿವನ್ ವರ್ ರಾಂಗ್. Next, 2 protons are kept at a separation of 10 nanometer. Let Fn and Fe be the nuclear force and electromagnetic force between them. Then out of these 4, which relation is correct? ನೋಡ್ಕೊಳ್ಳಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ನ್ಯೂಕ್ಲಿಯರ್ ಫೋರ್ಸ್, ಇವೆರಡರಲ್ಲಿ ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಅಥವಾ ಸಮ ಅಂತ ಇದೆ. And answer is Fe is greater than, very much greater than nuclear force. ಇದು ಸ್ವಲ್ಪ ಆಶ್ಚರ್ಯ ಅಂತ ಅನಿಸ್ಬೋದು ನಿಮಗೆ. ನೋಡಿ, ಇಲ್ಲೊಂದು ಪ್ರೋಟಾನ್ ಇದೆ, ಇಲ್ಲೊಂದು ಪ್ರೋಟಾನ್ ಇದೆ. ಡಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ 10 ನ್ಯಾನೋಮೀಟರ್. ಪಾಸಿಟಿವ್ ಒಂದಕ್ಕೊಂದು ರಿಪೆಲ್ ಮಾಡುತ್ತೆ. ಅದನ್ನ Fe ಅಂತ ಕರೆಯೋಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇದು ಒಂದು ನ್ಯೂಕ್ಲಿಯಾನ್ ಆಗಿರೋದ್ರಿಂದ ಅಟ್ರಾಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ, Fn ಅಂತ ಕರಿತೀವಿ. ನಾವು ಫಸ್ಟ್ PUC ಓದಿದೀವಿ, ನ್ಯೂಕ್ಲಿಯರ್ ಫೋರ್ಸ್ ಈಸ್ ವೆರಿ ಮಚ್ ಸ್ಟ್ರಾಂಗ್ ಕಂಪೇರ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ. ಆದರೆ ಇದೇನು ಉತ್ತರ ಇದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಯಾಕೆ ಜಾಸ್ತಿ ಅಂತ ಪ್ರಶ್ನೆ. ಆನ್ಸರ್ ಈಸ್ ಸಿಂಪಲ್.
ನ್ಯೂಕ್ಲಿಯರ್ ಫೋರ್ಸ್ ಎಲ್ಲ ಫೋರ್ಸ್ಗಿಂತ ಸ್ಟ್ರಾಂಗೆಸ್ಟ್ ಹೌದು, ಆದರೆ ಅದು ಅಟ್ ದ ಸೇಮ್ ಟೈಮ್ ಶಾರ್ಟ್ ರೇಂಜ್ ಫೋರ್ಸ್. ಅಂದರೆ ಡಿಸ್ಟೆನ್ಸ್ ತುಂಬ ಕಡಿಮೆ ಇದ್ದಾಗ ಮಾತ್ರ ಆಕ್ಟ್ ಆಗುತ್ತೆ. ಎಷ್ಟು ಕಡಿಮೆ? ಫೆಮ್ಟೋಮೀಟರ್ 10⁻⁻15 ಮೀಟರ್, ಇಷ್ಟು ಕಡಿಮೆ ಡಿಸ್ಟೆನ್ಸ್ ಇದ್ದಾಗ ಮಾತ್ರ ನ್ಯೂಕ್ಲಿಯರ್ ಫೋರ್ಸ್ ಪ್ರಿಡಾಮಿನೇಟ್ ಆಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ಡಿಸ್ಟೆನ್ಸ್ ಇದ್ದಾಗ ನ್ಯೂಕ್ಲಿಯರ್ ಫೋರ್ಸ್ ಆಲ್ಮೋಸ್ಟ್ ಇಮ್ಮೆಟೀರಿಯಲ್. ಸೊ ಈ ದೂರ 10 ನ್ಯಾನೋಮೀಟರ್ ಜಾಸ್ತಿ ಈ ಡಿಸ್ಟೆನ್ಸ್ಗಿಂತ. ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಕಂಪೇರ್ಡ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಒಂದು ವೇಳೆ ಇದು ನ್ಯಾನೋಮೀಟರ್ ಬದಲು ಫೆಮ್ಟೋಮೀಟರ್ ಆಗಿದ್ರೆ ಅವಾಗ ನ್ಯೂಕ್ಲಿಯರ್ ಫೋರ್ಸ್ ಜಾಸ್ತಿ ಆಗಿರ್ತಾ ಇತ್ತು. ನೆಕ್ಸ್ಟ್ ಕ್ವಶನ್, ಬೀಟಾ ಡಿಕೆ ಮೇಲಿದೆ. ಡ್ಯೂರಿಂಗ್ ಬೀಟಾ ಡಿಕೆ ಈ 4ರಲ್ಲಿ ಯಾವುದು ಸರಿ ಅಂತ ಹೇಳಬೇಕು. ಬೀಟಾ ಮೈನಸ್ ಡಿಕೆ ಅಂತ ಕೊಟ್ಟಿದ್ದಾರೆ. ಸೊ ಎಮಿಟೆಡ್ ಪಾರ್ಟಿಕಲ್ ಈಸ್ ಎಲೆಕ್ಟ್ರಾನ್. 4 ಆಪ್ಷನ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗಬೇಕಿದು. ಬೀಟಾ ಡಿಕೆ ನಲ್ಲಿ ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಹಾಗಾಗಿ ಏನು ಪ್ರೋಸೆಸ್ ಅಪ್ಪ ಅದು ಅಂದ್ರೆ, ಒಂದು ನ್ಯೂಟ್ರಾನ್ ಇದ್ದಿದ್ದು ಡಿಕೆ ಆಗಿ ಒಂದು ಪ್ರೋಟಾನ್ ಆಗಿ ಕನ್ವರ್ಟ್ ಆಗಿ ಪ್ಲಸ್ ಒಂದು ಎಲೆಕ್ಟ್ರಾನ್ ಬಂದು ಮತ್ತೆ ಒಂದು ಆಂಟಿ ನ್ಯೂಟ್ರಿನೋ ಬರುತ್ತೆ. ದಿಸ್ ಈಸ್ ದಿ ಇಂಟರ್ನಲ್ ಕನ್ವರ್ಷನ್. ಪ್ರೋಟಾನಿಗೆ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಆಡ್ ಮಾಡಿದಾಗ 0. ಸೊ ಚಾರ್ಜ್ ಈಸ್ ಕನ್ಸರ್ವ್. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಆಲ್ಮೋಸ್ಟ್ ಆಫ್ ಸೇಮ್ ಮಾಸ್, ಕನ್ಸರ್ವ್. ಇಲ್ಲಿ 3 ಪಾರ್ಟಿಕಲ್ ಬರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಎಡಗಡೆ ಒಂದೇ ಪಾರ್ಟಿಕಲ್ ಇದೆ. ಸೊ ಎಲೆಕ್ಟ್ರಾನ್ ಪಾರ್ಟಿಕಲ್, ಆಂಟಿ ನ್ಯೂಟ್ರಿನೋ ಆಂಟಿ ಪಾರ್ಟಿಕಲ್. ಹಾಗಾಗಿ ಈ ಒಂದು ಪಾರ್ಟಿಕಲ್ ಆಂಟಿ ಪಾರ್ಟಿಕಲ್ ನಂಬರ್ ಕೂಡ ಕನ್ಸರ್ವ್ ಆಗುತ್ತೆ, ನಿಮ್ಮ ಎಕ್ಸ್ಟ್ರಾ ಮಾಹಿತಿಗೋಸ್ಕರ. ಸೊ ಆಪ್ಷನ್ ಎ ನ್ಯೂಟ್ರಾನ್ ಇನ್ ದಿ ನ್ಯೂಕ್ಲಿಯಸ್ ಡಿಕೇಸ್ ಎಮಿಟಿಂಗ್ ಎನ್ ಎಲೆಕ್ಟ್ರಾನ್. ಅದೇ ಒಂದ್ ವೇಳೆ ಬೀಟಾ ಪ್ಲಸ್ ಡಿಕೆ ಆಗಿದ್ರೆ ಅವಾಗ ಪ್ರೋಟಾನ್ ಇದ್ದಿದ್ದು ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗಿ ಪಾಸಿಟ್ರಾನ್ ಹೊರಗಡೆ ಬರ್ತಾ ಇತ್ತು ವಿತ್ ನ್ಯೂಟ್ರಿನೋ, ಆಂಟಿ ನ್ಯೂಟ್ರಿನೋ ಅಲ್ಲ. ನೆಕ್ಸ್ಟ್, ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಹ್ಯಾಸ್ ಹಾಫ್ ಲೈಫ್ ಆಫ್ 15 years. ವಾಟ್ ಈಸ್ ದಿ ಫ್ರಾಕ್ಷನ್ ದಟ್ ವಿಲ್ ಡಿಕೆ ಇನ್ 30 years? ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟಿನ ಹಾಫ್ ಲೈಫ್ 15 years ಇದೆ. 30 years ಅಲ್ಲಿ ಎಷ್ಟು ಡಿಕೆ ಆಗುತ್ತೆ ಅಂತ ಪ್ರಶ್ನೆ. ಆಪ್ಷನ್ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಎ ಸಿಂಪಲ್ ಕ್ವಶನ್. 15 year ಹಾಫ್ ಲೈಫ್. ಸೊ ಫಸ್ಟಿಗೆ N0 ಇದ್ರೆ ನಂಬರ್ ಆಫ್ ನ್ಯೂಕ್ಲಿಯಸ್, 15 years ಆದ್ಮೇಲೆ N0/2 ಆಗುತ್ತೆ. ದಟ್ ಈಸ್ ದಿ ಮೀನಿಂಗ್. ಅರ್ಧದಷ್ಟು ಡಿಕೆ ಆಗಿದೆ. ಮತ್ತೆ ಅನದರ್ 15 years ಅಲ್ಲಿ ಏನಾಗುತ್ತೆ, ಇದು ಮತ್ತೊಂದು ಹಾಫ್ ಲೈಫ್ ಆಯ್ತು. N0/2 ನ ಅರ್ಧ ಡಿಕೆ ಆಗುತ್ತೆ. ಸೊ N0/2 ನಲ್ಲಿ ಅರ್ಧ ಡಿಕೆ ಆದ್ರೆ ಉಳಿದಿದ್ದು ಎಷ್ಟಪ್ಪ ಅಂದ್ರೆ N0/4. ಸೊ ಕಾಲ್ ಭಾಗ ಉಳಿದಿದೆ. ಎಷ್ಟು ಡಿಕೆ ಆದ ಹಾಗಾಯ್ತು ಹಾಗಾದ್ರೆ 30 years ಅಲ್ಲಿ? ಮುಕ್ಕಾಲ್ ಭಾಗ ಅಂದ್ರೆ 3/4 ಆಫ್ N0. ನಿಮಗೆ ಎಷ್ಟು ಫ್ರಾಕ್ಷನ್ ಡಿಕೆ ಆಗಿದೆ ಅಂತ ಬೇಕು, 3/4 ವಿಚ್ ಈಸ್ ಈಕ್ವಲ್ ಟು. ಸೊ ಡಿಕೆ ಆಗಿದ್ದು 0.75, ಉಳಿದಿದ್ದು 0.25, ಬಿಕಾಸ್ 30 years is 2 half life. ನೆಕ್ಸ್ಟ್ ಕ್ವಶನ್, ಡಯಾಗ್ರಾಮ್ ಕೊಟ್ಟಿದ್ದಾರೆ. ಎ 220 volt AC supply is connected between points A and B as shown in the figure. What will be the potential difference V across the capacitor? ಸೊ ಇದನ್ನ A, ಇದನ್ನ B ಅಂತ ಕರೆದ್ರೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು? ದಿಸ್ ಇಸ್ ಎ ವೆರಿ ಬ್ಯೂಟಿಫುಲ್ ಕ್ವಶನ್. ಒಂದು ನಿಮಿಷ ಟೈಮ್ ಕೊಡ್ತೀನಿ ನೋಡಿ. ಸೊ ಹಿಯರ್ ಆರ್ ದಿ ಆಪ್ಷನ್ಸ್. ಯಾವ ಸರಿ ಆಗುತ್ತೆ ನೋಡಿ. ನೀವು ಒಂದು ನಿಮಿಷ ಯೋಚನೆ ಮಾಡಿ ಪಾಸ್ ಮಾಡಿಬಿಟ್ಟು ಆಮೇಲೆ ಆನ್ಸರ್ ಅನ್ನು ಕೇಳಿ. ದಿಸ್ ಈಸ್ ಎ ವೆರಿ ಬ್ಯೂಟಿಫುಲ್ ಕ್ವಶನ್. ಆನ್ಸರ್ ಈಸ್ 220 into √2 volt. ಹೇಗೆ ಅಂತ ನೋಡೋಣ. ಫಸ್ಟ್ ಒನ್ ನೋಡಿ, ಇನ್ಪುಟ್ ವೋಲ್ಟೇಜ್ ಈಸ್ AC.
ಸೊ ಎ ಸೈನುಸಾಯ್ಡಲ್ ಇನ್ಪುಟ್ ಈಸ್ ಅಪ್ಲೈಡ್. ಇದು ಡಯೋಡ್ ಡಿ, ಈ ಕಡೆ ಪಿ ಸೈಡ್, ಈ ಕಡೆ ಎನ್ ಸೈಡ್. ಡಯೋಡಿಗೆ ಒಂದು ಪ್ರಾಪರ್ಟಿ ಇದೆ, ಫಾರ್ವರ್ಡ್ ಬಯಾಸ್ ಮಾಡಿದಾಗ ಇಟ್ ಆಕ್ಟ್ ಆಸ್ ಎ ವೆರಿ ಗುಡ್ ಕಂಡಕ್ಟರ್. ನೀವು ಶಾರ್ಟ್ ಮಾಡಿದ ರೀತಿ ಅಂತ ಅನ್ಕೋಬಹುದು, ಒಂದು ವೈರನ್ನ ಕನೆಕ್ಟ್ ಮಾಡಿದಂಗ ಅಷ್ಟೇ. ರಿವರ್ಸ್ ಬಯಾಸ್ ಮಾಡಿದ್ರೆ ಕರೆಂಟ್ ಫ್ಲೋನೇ ಆಗೋದಿಲ್ಲ, ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಓಪನ್ ಸರ್ಕ್ಯೂಟ್. ಮತ್ತೆ ಕೆಪಾಸಿಟರ್ ಮೂಲಕ ಕರೆಂಟ್ ಅಂತೂ ಹರಿಯಲ್ಲ, ಏನಾಗುತ್ತೆ ನೋಡೋಣ. ಸೊ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಏನಾಗುತ್ತೆ ನೋಡಿ, ಇದನ್ನ 0 ಅಂತ ಅಂದ್ಕೊಳ್ಳೋಣ. ಪಾಸಿಟಿವ್ ಹಾಫ್ ಸೈಕಲ್ ಇದು ಪ್ಲಸ್ 220 ವೋಲ್ಟ್. ಸೊ ಪಿ ಸೈಡ್ ಆಫ್ ದಿ ಡಯೋಡ್ ಹೈಯರ್ ವೋಲ್ಟೇಜ್ ನಲ್ಲಿದೆ, ಇದು ಎನ್ ಸೈಡ್ 0 ನಲ್ಲಿದೆ. ಸೊ ಕಂಡಕ್ಟ್ ಆಗುತ್ತೆ. ಏನಾಗುತ್ತೆ ಅವಾಗ, ಕೆಪಾಸಿಟರ್ ಚಾರ್ಜ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಚಾರ್ಜ್ ಆಗುತ್ತೆ, ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟು ಅಲ್ಲಿ ತನಕ ಚಾರ್ಜ್ ಆಗುತ್ತೆ. ಎಷ್ಟು ಮ್ಯಾಕ್ಸಿಮಮ್ ವೋಲ್ಟೇಜ್ ನೆನ್ಪಿಟ್ಕೊಳ್ಳಿ, 220 RMS ವ್ಯಾಲ್ಯೂ. ಸೊ ವಿ RMS ಈಸ್ 220. ವಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತಪ್ಪ ಅಂದ್ರೆ ಇಂಟು √2 ಮಾಡಬೇಕು, 220 ಇಂಟು √2 ವೋಲ್ಟ್ ಆಗುತ್ತೆ. ದಿಸ್ ಈಸ್ ದಿ ಮ್ಯಾಕ್ಸಿಮಮ್. ಸೊ ಇದು 0, ಇದು 220 ಇಂಟು √2 ಮ್ಯಾಕ್ಸಿಮಮ್ ಆದ್ರೆ ಕೆಪಾಸಿಟರ್ ಏನಾಗುತ್ತೆ, ಅಲ್ಲಿವರೆಗೂ ಚಾರ್ಜ್ ಆಗುತ್ತೆ. ಎಷ್ಟಪ್ಪ ಅಂದ್ರೆ 220 ಇಂಟು √2. ಆಮೇಲೆ ಏನಾಗುತ್ತೆ ನೋಡಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಕರೆಂಟ್ ಮೀನ್ ವೋಲ್ಟೇಜು 0 ಇಂದ ಮ್ಯಾಕ್ಸಿಮಮ್ ಪೀಕ್ ತನಕ ಹೋಯ್ತು, ಮತ್ತೆ ಕಡಿಮೆ ಆಗುತ್ತೆ. ಸೊ ಪೀಕಿಗೆ ಹೋಯ್ತು, ಕೆಪಾಸಿಟರ್ ಚಾರ್ಜ್ ಆಯ್ತು 220 √2. ಇದು 220ಗಿಂತ ಕಡಿಮೆ ಆದಾಗ ಅಪ್ಲೈಡ್ ವೋಲ್ಟೇಜ್, ಫಾರ್ ಎಕ್ಸಾಂಪಲ್ ಇದು 220 ಹೋಗ್ಬಿಟ್ಟು 100 ಆಯ್ತು ಅಂತ ಅಂದ್ಕೊಳ್ಳಿ. ಈಗ ಏನಾಗುತ್ತೆ ನೋಡಿ, ಈ ಕೆಪಾಸಿಟರ್ ನಲ್ಲಿ ಈ ಕಡೆ ಪ್ಲಸ್ ವೋಲ್ಟೇಜ್ ವಿ ಮ್ಯಾಕ್ಸ್ ಇದೆ, ಈ ಕಡೆ ಮೈನಸ್ ವಿ ಮ್ಯಾಕ್ಸ್ ಇದೆ. ಇದು 220ಗಿಂತ ಕಡಿಮೆ ಆಯಿತು 100 ವೋಲ್ಟ್. ಈ 100 ವೋಲ್ಟ್ 220 √2ಗಿಂತ ಕಡಿಮೆ ಇದೆ. ಸೊ ಪಿ ಕಡಿಮೆ ಪೊಟೆನ್ಷಿಯಲ್, ಎನ್ ಜಾಸ್ತಿ ಪೊಟೆನ್ಷಿಯಲ್. ಇದು ರಿವರ್ಸ್ ಬಯಾಸ್ ಆಗುತ್ತೆ. ರಿವರ್ಸ್ ಬಯಾಸ್ ಅಂದ್ರೆ ಕನೆಕ್ಷನ್ ಇಲ್ಲ, ಓಪನ್ ಸರ್ಕ್ಯೂಟ್ ತರ. ಸೊ ಎಷ್ಟು ವೋಲ್ಟೇಜ್ ಇತ್ತಿಲ್ಲಿ ಅಷ್ಟೇ ಕಂಟಿನ್ಯೂ ಆಗುತ್ತೆ. ಎಷ್ಟದು 220 √2 ವೋಲ್ಟೇಜ್. ನೋಡಿ ಇಲ್ಲಿಂದ ಪೂರ್ತಿ ಕಡಿಮೆ ಆಗಿ ಮತ್ತೆ ಇಲ್ಲಿಗೆ ಬರುವ ತನಕನೂ ಕೂಡ ರಿವರ್ಸ್ ಬಯಾಸ್ ಅಲ್ಲೇ ಇರುತ್ತೆ. ಯಾಕೆಂದ್ರೆ ಪಿ 220ಗಿಂತ ಕಡಿಮೆ ಇದೆ, ಎನ್ ಸೈಡ್ ಅಲ್ಲಿ 220 √2 ಇದೆ. ಸೊ ವೋಲ್ಟೇಜ್ ಯಾವುದೇ ಬದಲಾವಣೆ ಆಗಲ್ಲ. ಕೆಪಾಸಿಟರ್ ಚಾರ್ಜ್ ಆಗಿದೆ, ಡಯೋಡ್ ರಿವರ್ಸ್ ಬಯಾಸ್ ಆಗಿದೆ, ಇಟ್ ಇಸ್ ಲೈಕ್ ಓಪನ್ ಸರ್ಕ್ಯೂಟ್. ಸೊ ನಿಮಗೆ ಅಲ್ಲಿಂದ ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಮಾತ್ರ ಚಾರ್ಜ್ ಆಗುತ್ತೆ, ಈ ಹಾಫ್ ಸೈಕಲ್ ಅಲ್ಲಿ. ಇಲ್ಲಿಂದ ಮುಂದೆ ಪೂರ್ತಿ ಕೆಪಾಸಿಟರ್ ನ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ, ವಿಚ್ ಈಸ್ 220 √2. ಅಲ್ಲಿಂದ ಮುಂದೆ ಚಾರ್ಜು ಆಗಲ್ಲ, ಅದು ಡಿಸ್ಚಾರ್ಜು ಆಗಲ್ಲ, ಬಿಕಾಸ್ ಡಯೋಡ್ ಈಸ್ ರಿವರ್ಸ್ ಬಯಾಸ್, ದೇರ್ ಇಸ್ ನೋ ಕಂಟಿನ್ಯೂಟಿ. ಸೊ ಇದಕ್ಕೆ ಫಾರ್ಮುಲಾಗಿಂತ ನೀವು ಕಾನ್ಸೆಪ್ಟ್ಸ್ ಅನ್ನು ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಇನ್ ದಿ ಫಾಲೋಯಿಂಗ್ ಸರ್ಕ್ಯೂಟ್ ವಾಟ್ ಆರ್ ಪಿ ಅಂಡ್ ಕ್ಯೂ? ಸೊ ಪಿ ಎಷ್ಟು ಕ್ಯೂ ಎಷ್ಟು ಅಂತ ಕೊಟ್ಟಿಲ್ಲ. ಇದು ಫ್ಲಿಪ್ ಫ್ಲಾಪ್ ತರ ಒಂದು ಏನು ನಾವು ರೆಕಾರ್ಡ್ ಮಾಡ್ಲಿಕ್ಕೆ ಏನು ಬಳಸ್ತೀವಲ್ಲ ಆ ತರ ಕೆಲಸ ಮಾಡುತ್ತೆ. ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಸುಮ್ಮನೆ. ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಈಗ ಸುಮ್ಮನೆ ಪಿಗೆ 0, ಕ್ಯೂಗೆ 0 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ 1 ಮತ್ತೆ 0 ಬಂತು. 1 ಮತ್ತೆ 0 ಆ್ಯಂಡ್ ಆಗಿದ್ರೆ 0 ಆಗ್ತಾ ಇತ್ತು, ಇನ್ವರ್ಸ್ ಆಯ್ತು, ಸೊ 1 ಆಗುತ್ತೆ. ನೋಡಿ ಪಿ 0 ಹೋಗಿ 1 ಆಯ್ತು. 1 ಬರುತ್ತೆ ಇಲ್ಲಿಗೆ. 1 ಮತ್ತೆ 0 ಆ್ಯಂಡ್ ಗೇಟ್ ಆಗಿದ್ರೆ 0 ಆಗ್ತಾ ಇತ್ತು, ಬಟ್ ಇದು ನಾಟ್ ಗೇಟ್ ಇದೆ, ಸೊ 1 ಆಗುತ್ತೆ. ಸೊ 0 ಇದ್ದಿದ್ದು ಮತ್ತೆ 1 ಆಯ್ತು. 1 ಇಲ್ಲಿಗೆ ಹೋಗುತ್ತೆ. 1 ಮತ್ತೆ 1 ಆಗ್ತಾ ಇತ್ತು, ನ್ಯಾಂಡ್ ಇದೆ, ಸೊ 0 ಆಗುತ್ತೆ. 0 ಬಂತು, 0 ಮತ್ತೆ 0 ಆಗ್ತಾ ಇತ್ತು, ಬಟ್ ದಿಸ್ ಇದೆ 1 ಇದೆ, ಸೊ 1 ಹಾಗೆ ಉಳಿಯುತ್ತೆ. 1 ಇಲ್ಲಿಂದ ಮತ್ತೆ 1 ಇಲ್ಲಿಗೆ ಕನೆಕ್ಟ್ ಆಗಿದೆ. 1 ಮತ್ತೆ 1 ಆಗ್ತಾ ಇತ್ತು, ನ್ಯಾಂಡ್ ಆಗಿದ್ರಿಂದ 0 ಇದೆ, 0. ನೋಡಿ P0 Q1 ಆದ್ಮೇಲೆ ಚೇಂಜ್ ಆಗೋದಿಲ್ಲ.
ಹಾಗೆ ಉಳಿಯುತ್ತೆ. ಅದೇ ನೀವು ಚೇಂಜ್ ಮಾಡ್ಕೊಳ್ಳಿ, 0 ಬದಲು 1 ತಗೊಳ್ಳಿ, ನೆಕ್ಸ್ಟ್ ಸೈಕಲಿಗೆ ಚೇಂಜ್ ಆಗುತ್ತೆ. ಇದು 1 ಬದಲು 0 ತಗೊಳ್ಳಿ, ನೆಕ್ಸ್ಟ್ ಸೈಕಲಿಗೆ ಚೇಂಜ್ ಆಗುತ್ತೆ. ಕಾನ್ಸ್ಟೆಂಟ್ ಆಗಿ ಉಳಿಯೋದು ಎಷ್ಟಪ್ಪ ಅಂದ್ರೆ P0 Q1. ಈ ಡಯಾಗ್ರಾಮ್ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ನೋಡಿ, ಇದು ನ್ಯಾಂಡ್ ಗೇಟ್, NAND ನ್ಯಾಂಡ್ ಗೇಟ್, ಇದು ಕೂಡ ನ್ಯಾಂಡ್ ಗೇಟ್. ನಿಮಗೆ ಟ್ರೂತ್ ಟೇಬಲ್ ಗೊತ್ತಿರಬೇಕು. A B ರಿಸಲ್ಟೆಂಟ್ 0 0 0 1 1 0 1 1. ನ್ಯಾಂಡ್ ಗೇಟ್ ಆದ್ರೆ ಏನಾಗುತ್ತೆ, 0 ಮತ್ತೆ 0ಗೆ 1 ಆಗುತ್ತೆ, 0 ಮತ್ತೆ 1ಗೂ 1 ಆಗುತ್ತೆ, 1 ಮತ್ತೆ 0ಗೂ 1 ಆಗುತ್ತೆ, 1 ಮತ್ತೆ 1ಗೆ 0. ಇದನ್ನ ಟ್ರೂತ್ ಟೇಬಲ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು ಫಾರ್ ಎ ನ್ಯಾಂಡ್ ಗೇಟ್. ಇದು ಕೂಡ ನ್ಯಾಂಡ್ ಗೇಟ್, ಮೇಲುಗಡೆದು ಕೂಡ ನ್ಯಾಂಡ್ ಗೇಟ್. 2 ಇನ್ಪುಟ್ ಇರುತ್ತೆ, ಒಂದು ಕೊಟ್ಟಿದ್ದಾರೆ. ಇನ್ನೊಂದು ಇನ್ಪುಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಬರುವಂತ ಔಟ್ಪುಟ್ ಏನಿದೆ ಅದೇ ಇದರ ಇನ್ಪುಟ್ ಆಗಿ ಬರುತ್ತೆ. ಇದರಿಂದ ಬರುವಂತ ಔಟ್ಪುಟ್ ಏನಿದೆ ಅದೇ ಇದಕ್ಕೆ ಇನ್ಪುಟ್ ಆಗುತ್ತೆ. ಸೊ ಒಂದರ ಔಟ್ಪುಟ್ ಮತ್ತೊಂದರ ಇನ್ಪುಟ್ ಸೇರಿಕೊಂಡು ಫಾರ್ಮ್ ಆಗಿರುವಂತದ್ದು. ಟ್ರೂತ್ ಟೇಬಲ್ ಅನ್ನ ಇಟ್ಕೊಂಡು ಅನಲೈಸ್ ಮಾಡಿ, ತುಂಬಾ ಸಿಂಪಲ್ ಆಗಿ ಗೊತ್ತಾಗುತ್ತೆ ನಿಮಗೆ. ಆಪ್ಷನ್ಸ್ ಆರ್ P0 Q1. ನೆಕ್ಸ್ಟ್, ಎ ಪಾಸಿಟಿವ್ ಹೋಲ್ ಇನ್ ಎ ಸೆಮಿಕಂಡಕ್ಟರ್ ಈಸ್. ಹೋಲ್ ಅಂದ್ರೆ ಏನು ಅಂತ ಪ್ರಶ್ನೆ. an antiparticle of electron, vacancy created when electron leaves a covalent bond, absence of free electrons, artificially created particle. ಸ್ವಲ್ಪ ಈ ರೀತಿ ಬಂದಾಗ ತಪ್ಪಿದ್ರೆ ಈಸಿಯಾಗಿ ಎಲಿಮಿನೇಟ್ ಮಾಡಿ, ಸರಿ ಅಂತ ಗೊತ್ತಿದ್ರೆ ಉಳಿಸ್ಕೊಳ್ಳಿ, ಕಂಪೇರ್ ಮಾಡಕ್ಕೆ ಈಸಿ ಆಗುತ್ತೆ. ಹೋಲ್ ಆಂಟಿಪಾರ್ಟಿಕಲ್, ಇಟ್ ಈಸ್ ನಾಟ್ ಎಟ್ ಆಲ್ ಎನ್ ಆಂಟಿಪಾರ್ಟಿಕಲ್. ಎಲೆಕ್ಟ್ರಾನಿನ ಆಂಟಿಪಾರ್ಟಿಕಲ್ ಪೊಸಿಟ್ರಾನ್. ಸೊ ತಪ್ಪು. ಆಬ್ಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಹೌದಾ? ಆಕ್ಚುಲಿ ಅಲ್ಲ, ಇದು ಉತ್ತರ ಅಲ್ಲ. ಯಾಕೆಂದ್ರೆ ಎಲ್ಲ ಕಡೆ ಆಬ್ಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ ಹೋಲ್ ಆಗಿ ಕನ್ವರ್ಟ್ ಆಗಲ್ಲ, ತಪ್ಪದು. ಏನ್ ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಪಾರ್ಟಿಕಲ್, ತಪ್ಪು. ನಾವು ಆರ್ಟಿಫಿಷಿಯಲ್ ಆಗಿ ಏನನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಮತ್ತೆ ಏನು ಹೋಲ್ ಅಂದ್ರೆ ಹಾಗಾದ್ರೆ ವೇಕೆನ್ಸಿ ಕ್ರಿಯೇಟೆಡ್ ವೆನ್ ಎಲೆಕ್ಟ್ರಾನ್ ಲೀವ್ಸ್ ಎ ಕೋವಲೆಂಟ್ ಬಾಂಡ್. ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಲ್ಲಿ ಬರುತ್ತೆ ನಿಮಗೆ. ಇದು ಕಂಡಕ್ಷನ್ ಬ್ಯಾಂಡ್, ಅದರ ಕೆಳಗಡೆ ಇರುವಂತದ್ದು ವ್ಯಾಲೆನ್ಸ್ ಬ್ಯಾಂಡ್. ನಾರ್ಮಲಿ ವ್ಯಾಲೆನ್ಸ್ ಬ್ಯಾಂಡ್ ಫಿಲ್ ಆಗಿರುತ್ತೆ ಬೈ ಫ್ರೀ ಎಲೆಕ್ಟ್ರಾನ್ಸ್. ಕಂಡಕ್ಷನ್ ಬ್ಯಾಂಡ್ ಖಾಲಿ ಇರುತ್ತೆ. ಒಂದು ಎಲೆಕ್ಟ್ರಾನ್ ವ್ಯಾಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡಿಗೆ ಹೋದ್ರೆ ಇದು ಫ್ರೀ ಎಲೆಕ್ಟ್ರಾನ್ ಆಗುತ್ತೆ. ಅದೇ ಈ ವ್ಯಾಲೆನ್ಸ್ ಬ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್ ಹೋದಾಗ ಏನು ಖಾಲಿ ಜಾಗ ಉಳಿತು ಅದು ಹೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆನ್ಸರ್ ಈಸ್ a vacancy created when an electron leaves a covalent bond. Two long straight parallel wires are a distance 2d apart. 2d ಎಷ್ಟು ದೂರದಲ್ಲಿದೆ. They carry a steady and equal currents flowing out of the plane of the paper. The variation of magnetic field B along the line x dash is given by. Okay, so two long straight parallel wires A B ಅಂತ ಕರೆಯೋಣ. ಇದು A, ಇದು B. ಸೊ ಇದು A, ಇದು B. ಎರಡಲ್ಲೂ ಕೂಡ ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇದೆ, ಒಂದೇ ಡಿಸ್ಟೆನ್ಸ್ ಅಲ್ಲಿ ಇದೆ. ಅವೆರಡರ ಮಧ್ಯೆ ದೂರ 2d ಅಂತ ಕೊಟ್ಟಿದ್ದಾರೆ. ಈ ಕರೆಂಟ್ ಇಂದ ಬರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಡ್ರಾ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನೋಡಿ, ಅನಲೈಸ್ ದಿ ಗ್ರಾಫ್. ಆಪ್ಷನ್ ಏನು ಅಂತ ನೋಡೋಣ. 4 ಒಮ್ಮೆ ಅನಲೈಸ್ ಮಾಡಿ. ಸಿ ದಿಸ್ ಈಸ್ ದಿ ಆನ್ಸರ್. ಹೇಗೆ ಅಂತ ಬರೀತೀನಿ ನೋಡಿ. ಇದು ಫಸ್ಟ್ ವೈರ್ ಎ, ಇದು ಇನ್ನೊಂದು ವೈರ್ ಬಿ. ನೀವು ರೈಟ್ ಹ್ಯಾಂಡ್ ರೂಲ್ ಅನ್ನ ಬಳಸಬೇಕು. ಕರೆಂಟ್ ಪ್ಲೇನ್ ಇಂದ ಹೊರಗಡೆ ಬರ್ತಾ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಇರುತ್ತೆ. ಎರಡಕ್ಕೂ ಕೂಡ ಸೇಮ್.
ನಾವೀಗ ಅಪ್ವರ್ಡ್ ಇದ್ರೆ ಪಾಸಿಟಿವ್ ಅಂತ ತಗೊಳ್ಳೋಣ, ಡೌನ್ವರ್ಡ್ ಇದ್ರೆ ನೆಗೆಟಿವ್ ಅಂತ ತಗೊಳ್ಳೋಣ. ಮತ್ತೆ ಇದು ಕರೆಂಟಿನ ತಂತಿಯಿಂದ ದೂರ 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 ಹೋದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗುತ್ತೆ. ಅದು ಫಾರ್ಮುಲಾ ಗೊತ್ತಿದೆ ನಿಮಗೆ, ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಬೈ 2πr. ಸೊ ಈ ವೈರಿಂದ ದೂರ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ, ಹತ್ರ ಬಂದಂಗೆ ಜಾಸ್ತಿ ಜಾಸ್ತಿ ಜಾಸ್ತಿ. ನೋಡಿ, ಎ ಇಂದ ಬರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಅಪ್ವರ್ಡ್ ಇದೆ, ಇಲ್ಲಿಗೆ ಬಂದಾಗ ಈ ಕಡೆಗಾಯ್ತು, ಇಲ್ಲಿಗೆ ಬಂದಾಗ ಡೌನ್ವರ್ಡ್ ಇರುತ್ತೆ, ಕೆಳಗಡೆ ಬಂದಾಗ ಬಲಗಡೆಗೆ ಇರುತ್ತೆ. ಸೊ ಡೌನ್ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸೊ ಇಟ್ ಈಸ್ ನೆಗೆಟಿವ್. ನೋಡಿ, ನೆಗೆಟಿವ್ ಇದೆ, ಹತ್ರ ಬಂದಾಗ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ, ನೀವು ತುಂಬಾ ಹತ್ರ ಬಂದ್ರೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೀಗ ಎ ಬಿ ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿತ್ತು. ಸೊ ಇಲ್ಲಿ ಡೌನ್ವರ್ಡ್ ಇತ್ತು, ಇಲ್ಲಿಗೆ ಬಂದಾಗ ಈ ತರ ಆಗುತ್ತೆ. ಇಲ್ಲಿಂದ ಮುಂದೆ ಬಂದಾಗ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಅಪ್ವರ್ಡ್ ಇದೆ. ಅಪ್ವರ್ಡ್ ಅಂದ್ರೆ ಪಾಸಿಟಿವ್ ಆಯ್ತು. ಸೊ ಇದನ್ನ ದಾಟಿ ಮುಂದೆ ಬಂದ್ರೆ ಪಾಸಿಟಿವ್ ಆಗುತ್ತೆ. ನೀವೀಗ ದೂರ ಹೋಗ್ತಾ ಇದ್ದೀರಿ, ಸೊ ಕಡಿಮೆ ಆಗ್ತಾ ಬರುತ್ತೆ. ಎ ಮತ್ತೆ ಬಿ ಇವೆರಡರ ಮಧ್ಯಕ್ಕೆ ಬಂದಾಗ ಏನಾಗುತ್ತೆ ನೋಡಿ, ಎ ಇಂದ ಬರೋದು ಅಪ್ವರ್ಡ್ ಆಗುತ್ತೆ, ಅದೇ ಬಿ ಇಂದ ಬರೋದು ಡೌನ್ವರ್ಡ್ ಆಗುತ್ತೆ. ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ, ಮಧ್ಯದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗುತ್ತೆ. ಸೊ ಇಲ್ಲಿಂದ ಮುಂದೆ ಬನ್ನಿ, ಬಿ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಡಾಮಿನೇಟ್ ಮಾಡುತ್ತೆ ಎಗಿಂತ. ಇದು ಅಪ್ವರ್ಡ್ ಇದೆಯಾ ಡೌನ್ವರ್ಡ್ ಇದೆಯಾ ನೋಡಿ, ಡೌನ್ವರ್ಡ್ ಇದೆ, ಸೊ ನೆಗೆಟಿವ್ ಆಗ್ತಾ ಬರುತ್ತೆ. ನೀವು ಬಿ ಹತ್ರ ಬಂದಾಗ ಮ್ಯಾಕ್ಸಿಮಮ್ ಆಗುತ್ತೆ, ಬಿ ಇಂದ ದಾಟಿ ಮತ್ತೆ ಮುಂದೆ ಹೋಗಿ ನೋಡಿ, ಇದೀಗ ಅಪ್ವರ್ಡ್ ಆಯ್ತು, ಸೊ ಪಾಸಿಟಿವ್ ಆಗುತ್ತೆ, ದೂರ ಹೋದಂಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದಿ ನೇಚರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಡಿಸ್ಟೆನ್ಸ್. ಆಸ್ ಎ ಇಂಟ್ರೆಸ್ಟಿಂಗ್ ಸಿಚುಯೇಷನ್, ಎರಡು ಪ್ಯಾರಲಲ್ ಆಗಿರದೆ ಆಂಟಿ ಪ್ಯಾರಲಲ್ ಆಗಿದ್ರೆ ಏನಾಗ್ತಾ ಇತ್ತು ಅಂತ ಗ್ರಾಫ್ ಅನ್ನ ಪ್ಲಾಟ್ ಮಾಡೋದಕ್ಕೆ ಟ್ರೈ ಮಾಡಿ, ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್, ಎ ಸಿಲಿಂಡ್ರಿಕಲ್ ವೈರ್ ಹ್ಯಾಸ್ ಎ ಮಾಸ್ ಕೊಟ್ಟಿದ್ದಾರೆ, ಗ್ರಾಮ್ ಅಲ್ಲಿ ಇದೆ, ರೇಡಿಯಸ್ ಮಿಲಿಮೀಟರ್ ನಲ್ಲಿದೆ, ಲೆಂತ್ ಕೊಟ್ಟಿದ್ದಾರೆ. ದಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ ಇನ್ ದಿ ಮೆಜರ್ಮೆಂಟ್ ಆಫ್ ಇಟ್ಸ್ ಡೆನ್ಸಿಟಿ ಈಸ್. ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಎರರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದರ ಮೇಲೆ ಇರುವಂತ ಪ್ರಶ್ನೆ, ಸಾಲ್ವ್ ಮಾಡಿ. ಆಪ್ಷನ್ಸ್ ಕೊಟ್ಟಿದ್ದೀನಿ, ಆನ್ಸರ್ ನೋಡಿ, ಹೇಗೆ ಸಾಲ್ವ್ ಮಾಡೋದು ನೋಡಿ. ಸೊ ಸಿಲಿಂಡ್ರಿಕಲ್ ವೈರ್ ಹ್ಯಾಸ್ ಎ ಮಾಸ್, ಮಾಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, 0.3 ಪ್ಲಸ್ ಆರ್ ಮೈನಸ್ 0.003. 0.3 ಮೆಜರ್ಡ್ ಮಾಸ್ ಆದ್ರೆ ಇದು ಎರರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಪರ್ಸೆಂಟೇಜ್ ಎರರ್ ಎಷ್ಟು ಅಂತ ನೋಡ್ಬೇಕು ನೀವು. 0.003 ಬೈ 0.3 ಇಂಟು 100 ಮಾಡಿ, ನಿಮಗೆ ಗೊತ್ತಾಗುತ್ತೆ 1% ಎರರ್. ಫೈನ್. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಆರ್ 0.5 ಪ್ಲಸ್ ಆರ್ ಮೈನಸ್ 0.005. ಅದೇ ರೀತಿ 0.005 ಬೈ 0.5 ಅದು ಕೂಡ 1% ಆಗುತ್ತೆ. ಪರ್ಸೆಂಟೇಜ್ ಎರರ್ ಇನ್ ರೇಡಿಯಸ್. ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅದು ಕೂಡ ಹಾಗೇನೆ. ಲೆಂತ್ ಈಸ್ 6 ಪ್ಲಸ್ ಆರ್ ಮೈನಸ್ 0.00. ಇದು ವ್ಯಾಲ್ಯೂಸ್ ಅನ್ನ ಚೂಸ್ ಮಾಡ್ತಾ ತಪ್ಪಾಗಿದೆ. ಇದು 0.006 ಅಲ್ಲ, 0.06 ಅಷ್ಟೇ. ಹಾಗಾಗಿ 0.06. ಇಲ್ಲಿ ಕೂಡ ನಿಮಗೆ ಪರ್ಸೆಂಟೇಜ್ ಎರರ್ 1% ಆಗುತ್ತೆ. ಸೊ ನಿಮಗೆ ಮಾಸ್ ನಲ್ಲಿ ಪರ್ಸೆಂಟೇಜ್ ಎರರ್ 1% ಆಯ್ತು, ರೇಡಿಯಸ್ ನಲ್ಲಿ ಪರ್ಸೆಂಟೇಜ್ ಎರರ್ 1% ಆಯ್ತು, ಲೆಂತ್ ಅಲ್ಲಿ ಪರ್ಸೆಂಟೇಜ್ ಎರರ್ 1% ಆಯ್ತು. ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ ಇನ್ ಮೆಜರ್ಮೆಂಟ್ ಆಫ್ ಇಟ್ಸ್ ಡೆನ್ಸಿಟಿ ಕೇಳಿದ್ದಾರೆ.
ಡೆನ್ಸಿಟಿಗೆ ಏನು ಫಾರ್ಮುಲಾ ನೋಡಿ, ಮಾಸ್ ಬೈ ವಾಲ್ಯೂಮ್. ಮಾಸ್ ನೇರವಾಗಿ ಬರ್ಕೊಳ್ಳಿ. ವಾಲ್ಯೂಮಿಗೆ ಏನು ಫಾರ್ಮುಲಾ ನೋಡಿ, ವಾಲ್ಯೂಮಿಗೆ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಇಂಟು ಎಲ್. ದಿಸ್ ಈಸ್ ದಿ ವಾಲ್ಯೂಮ್ ಆಫ್ ಎ ಸಿಲಿಂಡರ್. ಸೊ ರೋನಲ್ಲಿ ಒಂದು ಎರರ್ ಬರುತ್ತೆ, ಡೆಲ್ಟಾ ರೋ ಬೈ ರೋ ಅಂತ ಕರಿತೀನಿ, ಫ್ರಾಕ್ಷನಲ್ ಎರರ್. ಅದು ಏನಕ್ಕೆ ಸಮ ಆಗುತ್ತಪ್ಪ ಅಂದ್ರೆ ನೋಡಿ, ಮಾಸ್ ಇದೆ, ಸೊ ಫ್ರಾಕ್ಷನಲ್ ಎರರ್ ಇನ್ ಮಾಸ್. ಈ ಆರ್ ಮತ್ತೆ ಎಲ್ ಡಿನಾಮಿನೇಟರ್ ನಲ್ಲೇ ಇರಲಿ ನ್ಯೂಮರೇಟರ್ ನಲ್ಲೇ ಇರಲಿ, ಎರರ್ಸ್ ಮಾತ್ರ ಆಡ್ ಮಾಡಬೇಕು. ನೆಗೆಟಿವ್ ಅಂತ ಹಾಕಕ್ ಬರಲ್ಲ, ಕಳಿಯೋದಕ್ಕೆ ಬರಲ್ಲ. ಆರ್ ಸ್ಕ್ವೇರ್ ಇದೆ, ಸೊ ನೋಡಿ ಎರರ್ ಆಡ್ ಆಗುತ್ತೆ. ಪವರ್ 2 ಇರೋದ್ರಿಂದ 2 ಇಂಟು ಡೆಲ್ಟಾ ಆರ್ ಬೈ ಆರ್ ಆಗುತ್ತೆ. ಮತ್ತೆ ಎಲ್ ಟು ದಿ ಪವರ್ 1 ಇದೆ, ಅದು ನ್ಯೂಮರೇಟರ್ ನಲ್ಲಿ ಇದ್ರೂ ಅಷ್ಟೇ ಡಿನಾಮಿನೇಟರ್ ನಲ್ಲಿ ಇದ್ರೂ ಅಷ್ಟೇ ಆಡ್ ಮಾಡಬೇಕಾಗುತ್ತೆ, ಪ್ಲಸ್ ಡೆಲ್ಟಾ ಎಲ್ ಬೈ ಎಲ್. ಇದು ಫಾರ್ಮುಲಾ. ನೀವು ಈ ರೀತಿ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಬೇಕಾದ್ರೆ ಫ್ರಾಕ್ಷನಲ್ ಎರರ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ, ಅಥವಾ ಎಲ್ಲ ಕಡೆ 100 ಇಂದ ಮಲ್ಟಿಪ್ಲೈ ಮಾಡಿ ಪರ್ಸೆಂಟೇಜ್ ಎರರ್ ಬರುತ್ತೆ, ಅದನ್ನ ಆಡ್ ಮಾಡಿದ್ರು ಆಯ್ತು. ಹಾಗಾಗಿ ಪರ್ಸೆಂಟೇಜ್ ಎರರ್ ಇನ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಡೆಲ್ಟಾ ಎಂ ಬೈ ಎಂ ಇಂಟು 100. ಪರ್ಸೆಂಟೇಜ್ ಎರರ್ ಎಷ್ಟಿದೆ, 1% ಇದೆ, ಪ್ಲಸ್ 2 ಇಂಟು ಪರ್ಸೆಂಟೇಜ್ ಎರರ್ ಆಫ್ ರೇಡಿಯಸ್ ಎಷ್ಟಿದೆ, ಅದು ಕೂಡ 1% ಇತ್ತು, ಪ್ಲಸ್ ಡೆಲ್ಟಾ ಎಲ್ ಬೈ ಎಲ್ ಅದು ಕೂಡ 1% ಇತ್ತು. ಆಡ್ ಮಾಡಿ 1 + 2 + 1 4% ಎರರ್ ಆಗುತ್ತೆ. ದಿಸ್ ಈಸ್ ಡೆಲ್ಟಾ ರೋ ಬೈ ರೋ ಇಂಟು 100. ಒಂದು ನೆನ್ಪಿಡ್ಕೋಬೇಕು ನೀವು, ಮಲ್ಟಿಪ್ಲೈ ಮಾಡಿ ಅಥವಾ ಡಿವೈಡ್ ಮಾಡಿ ಫ್ರಾಕ್ಷನಲ್ ಎರರ್ ಆಡ್ ಆಗುತ್ತೆ. ನೆಕ್ಸ್ಟ್, ಎಟ್ ಎ ಮೆಟ್ರೋ ಸ್ಟೇಷನ್ a girl walks up a stationary escalator in 20 seconds. If she remains stationary on the escalator takes her up in 30 seconds. The time taken by her to walk up on the moving escalator will be. 4 ಆಪ್ಷನ್ ಕೊಟ್ಟಿದ್ದಾರೆ, ಯಾವುದು ಅಂತ ನೋಡಿ. ಚಲೋ ವರ್ಕ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ ನೋಡಿ. ಒಂದು ಹುಡುಗಿ ನಿಂತ್ಕೊಂಡಿರುವಂತ ಎಸ್ಕಲೇಟರ್ ನಲ್ಲಿ ವಾಕ್ ಮಾಡಿದ್ರೆ, ಸೊ ಇದು ಎಸ್ಕಲೇಟರ್ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ಎನ್ ಎಸ್ಕಲೇಟರ್. ಅದು ನಿಂತ್ಕೊಂಡಿರುವಂತ ಎಸ್ಕಲೇಟರ್ ನಲ್ಲಿ ಈ ಹುಡುಗಿ ನಡ್ಕೊಂಡು ಹೋದ್ರೆ ಅವಳ ವೆಲಾಸಿಟಿ ಆಫ್ ಗರ್ಲ್ ಅಂತ ಕರೆಯೋಣ. ಅವಳು ಇಲ್ಲಿಂದ ಇಲ್ಲಿಗೆ ಹತ್ಕೊಂಡು ಹೋದ್ರೆ 20 ಸೆಕೆಂಡ್ಸ್ ತಗೊಂತಾಳೆ. ಫೈನ್. ಅವಳು ನಿಂತ್ಕೊಂಡ್ಬಿಟ್ಟು ಎಸ್ಕಲೇಟರ್ ಮಾತ್ರ ಮೂವ್ ಆದ್ರೆ 30 ಸೆಕೆಂಡ್ಸ್ ತಗೊಳುತ್ತೆ. ಅವಾಗಿನ ಸ್ಪೀಡನ್ನ ವಿ ಎಸ್ಕಲೇಟರ್ ಇ ಅಂತ ಕರೆಯೋಣ. ಅವಳು ಒಬ್ಳೆ ಕ್ಲೈಮ್ ಮಾಡಿದ್ರೆ ವಿ ಜಿ ಈಸ್ ದಿ ಸ್ಪೀಡ್, 20 ಸೆಕೆಂಡ್ ಇಸ್ ದಿ ಟೈಮ್. ಅವಳು ನಿಂತ್ಕೊಂಡು ಎಸ್ಕಲೇಟರ್ ಮಾತ್ರ ಮೂವ್ ಆದ್ರೆ ಅವಾಗ ಸ್ಪೀಡ್ ವಿ ಇ, ಟೈಮ್ 30 ಸೆಕೆಂಡ್ಸ್. ಈಗ ಅವಳು ಮೂವಿಂಗ್ ಎಸ್ಕಲೇಟರ್ ನಲ್ಲಿ ಅವಳು ನಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ತಗೊಳ್ತಾಳೆ ಅಂತ ಪ್ರಶ್ನೆ. ಸೊ ಅವಳು ಮೇಲೆ ಹತ್ಕೊಂಡು ಹೋಗಿ ಎಸ್ಕಲೇಟರ್ ಮೂವ್ ಆದ್ರೆ ಅವಾಗ ಬರುವಂತ ಸ್ಪೀಡ್ ಏನಿದೆ ವಿ ಜಿ ಪ್ಲಸ್ ವಿ ಇ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಟೈಮ್ ಏನಿದೆ 20 ಮತ್ತೆ 30ಗಿಂತ ಕಡಿಮೆ ಇರುತ್ತೆ. ಸೊ 25 ಸೆಕೆಂಡ್ ತಪ್ಪು, 60 ಸೆಕೆಂಡ್ ತಪ್ಪು, ಈ ಎರಡರಲ್ಲಿ ಒಂದು ಇರಬೇಕು. ಯಾವುದು ಅಂತ ಈಸಿಯಾಗಿ ಮಾಡ್ಬೋದು, ಬಟ್ ಐ ವಿಲ್ ಶೋ ಯು ದಿ ಮೆಥಡ್ ಯಾವುದು ಅಂತ ತೋರಿಸ್ತೀನಿ. ಆನ್ಸರ್ ನೋಡ್ಕೊಂಡ್ಬಿಡೋಣ. 12 ಸೆಕೆಂಡ್ ಇಸ್ ದಿ ಆನ್ಸರ್. ಹೇಗೆ ಸಾಲ್ವ್ ಮಾಡೋದಂತ ನೋಡ್ತೀನಿ. ಇದು ಎಸ್ಕಲೇಟರ್, ಈ ದೂರವನ್ನ ಎಕ್ಸ್ ಅಂತ ಕರಿತೀನಿ ನಾನು. ಫಸ್ಟ್ ಅವಳು ನಡ್ಕೊಂಡು ಹೋಗ್ತಾಳೆ, ಟೈಮ್ ಇಸ್ 20 ಸೆಕೆಂಡ್. ಟೈಮಿಗೆ ಏನು ಫಾರ್ಮುಲಾ? ಟಿ ಈಕ್ವಲ್ಸ್ ಡಿಸ್ಟೆನ್ಸ್ ಎಷ್ಟು ಬೈ ವೆಲಾಸಿಟಿ. ಫಸ್ಟ್ ಒನ್, ಅವಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಟಿ 20 ಸೆಕೆಂಡ್, ಡಿಸ್ಟೆನ್ಸ್ ಎಕ್ಸ್, ಸ್ಪೀಡ್ ಈಸ್ ವೆಲಾಸಿಟಿ ಆಫ್ ದಿ ಗರ್ಲ್ ವಿ ಜಿ.
ಎರಡನೇದು 30 ಸೆಕೆಂಡ್ಸ್ ಇದೆ. ಯಾವಾಗ ಎಸ್ಕಲೇಟರ್ ಮೂವ್ ಆದಾಗ ಡಿಸ್ಟೆನ್ಸ್ ಅಷ್ಟೇ ಇದೆ. ಸೊ 30 ಸೆಕೆಂಡ್ ಈಸ್ ಈಕ್ವಲ್ ಟು ಎಕ್ಸ್ ಬೈ ವಿ ಇ. ನಮಗೆ ಇದರಿಂದ ವಿ ಜಿ ಸಿಗುತ್ತೆ. ವಿ ಜಿ ಈಸ್ ಈಕ್ವಲ್ ಟು ಎಕ್ಸ್ ಬೈ 20. ಸೆಕೆಂಡ್ ಒನ್ನಿಂದ ವಿ ಇ ಸಿಗುತ್ತೆ. ವಿ ಇ ಈಕ್ವಲ್ಸ್ ಎಕ್ಸ್ ಬೈ 30. ಸೊ ಮೂರನೇ ಕೇಸ್, ಮೂವಿಂಗ್ ಎಸ್ಕಲೇಟರ್ನಲ್ಲಿ ಅವಳು ನಡ್ಕೊಂಡು ಹೋದ್ರೆ ಟೈಮ್ ಎಷ್ಟು? ಟಿ ಈಕ್ವಲ್ಸ್ ದೂರ ಅಷ್ಟೇ ಇದೆ, ಬಟ್ ಸ್ಪೀಡ್ ಮಾತ್ರ ಆ್ಯಡ್ ಆಗುತ್ತೆ. ವಿ ಜಿ ಪ್ಲಸ್ ವಿ ಇ. ಸೊ ಟಿ ಈಕ್ವಲ್ಸ್ ಎಕ್ಸ್ ಹಾಗೆ ಇರಲಿ. ವಿ ಜಿ ಬದಲು ಎಕ್ಸ್ ಬೈ 20 ಅಂತ ಬರಿತೀನಿ, ಪ್ಲಸ್ ವಿ ಇ ಬದಲು ಎಕ್ಸ್ ಬೈ 30 ಅಂತ ಬರಿತೀನಿ. ಇಲ್ಲಿಂದ ಮುಂದೆ ನಿಮಗೆ ಬಿಡ್ತೀನಿ. ಎಲ್ ಸಿ ಎಮ್ ತೆಗಿರಿ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ ದಿ ಟೈಮ್ ಟು ಬಿ 12 ಸೆಕೆಂಡ್. ದಿಸ್ ಈಸ್ ದಿ ಮೆಥಡ್. ನೆಕ್ಸ್ಟ್, rain is falling vertically with a speed of 12 meter per second. A woman rides bicycle with a speed of 12 meter per second in east to west direction. What is the direction in which she should hold an umbrella? ಇದು ಕೂಡ ಫಸ್ಟ್ ಪಿ ಯು ಸಿಯಲ್ಲಿ ರಿಲೇಟಿವ್ ಮೋಷನ್ ಮೇಲೆ ಇರುವಂಥ ಪ್ರಶ್ನೆ. ಟ್ರೈ ಮಾಡಿ. ಆ್ಯಂಡ್ ದಿಸ್ ಈಸ್ ದಿ ಆನ್ಸರ್. ಹೇಗೆ ಅಂತ ನೋಡೋಣ. ರೈನ್ ಈಸ್ ಫಾಲಿಂಗ್ ವರ್ಟಿಕಲಿ, ಮಳೆ ಈ ರೀತಿ ಬರ್ತಾ ಇದೆ. ಅದರ ವೆಲಾಸಿಟಿಯನ್ನು ವಿ ಆರ್ ಅಂತ ಕರಿತೀನಿ, 12 ಮೀಟರ್ ಪರ್ ಸೆಕೆಂಡ್. ಎ ವುಮನ್ ರೈಡ್ಸ್ ಬೈಸಿಕಲ್ ವಿತ್ ಎ ಸ್ಪೀಡ್ ಆಫ್ 12 ಮೀಟರ್ ಪರ್ ಸೆಕೆಂಡ್ ಇನ್ ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್. ಸೊ ಇದು ನಾರ್ತ್, ಇದು ಈಸ್ಟ್, ಇದು ವೆಸ್ಟ್ ಆಗಿರಲಿ. ಸೊ ಶಿ ಈಸ್ ರೈಡಿಂಗ್ ಈಸ್ಟ್ ಟು ವೆಸ್ಟ್. ಇದನ್ನ ವೆಲಾಸಿಟಿ ಆಫ್ ದಿ ವುಮನ್ ವಿ ಎಂ ಅಂತ ಕರಿತೀನಿ. ಅದು ಕೂಡ 12 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಈಗ ಏನ್ ಮಾಡಬೇಕು, ನಾವೀಗ ಒಂದು ಕೆಲಸ ಮಾಡೋಣ. ಆ ಹೆಂಗಸಿಗೆ ಮಳೆ ಯಾವ ದಿಕ್ಕಲ್ಲಿ ಬರ್ತಾ ಇದೆ ಅಂತ ನೋಡೋಣ. ವಾಟ್ ಈಸ್ ದಿ ವೆಲಾಸಿಟಿ ಆಫ್ ದಿ ರೈನ್ ಫಾರ್ ದಟ್ ವುಮನ್ ಹೂ ಈಸ್ ಮೂವಿಂಗ್ ಆನ್ ಎ ಬೈಸಿಕಲ್? ಅದಕ್ಕೆ ಏನ್ ಮಾಡಬೇಕು, ವೆಲಾಸಿಟಿ ಆಫ್ ದಿ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವಿ ಆರ್ ಮೈನಸ್ ವಿ ಎಂ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವೆಕ್ಟರ್ ಈಕ್ವೇಶನ್ ಇದು. ವಿ ಆರ್ 12 ಹಾಗೆ ಇದೆ, ವಿ ಆರ್ ಹೀಗೆ ಇದೆ, ಮೈನಸ್ ವಿ ಎಂ ಬೇಕು. ಸೊ ಈ ಕಡೆಗೆ ಬರೆಯೋಣ ವಿ ಎಂ ನ. ದಿಸ್ ಈಸ್ ಮೈನಸ್ ವಿ ಎಂ. ಸೊ ವಿ ಆರ್ ಎಂ ಈ ದಿಕ್ಕಲ್ಲಿ ಬರುತ್ತೆ. ರಿಸಲ್ಟೆಂಟ್ ವಿ ಆರ್ ಎಂ ಯಾವ ದಿಕ್ಕಲ್ಲಿದೆ ನೋಡಿ. ಆ ಹೆಂಗಸಿಗೆ ವೆನ್ ಶಿ ಈಸ್ ರೈಡಿಂಗ್ ಎ ಬೈಸಿಕಲ್, ಮಳೆ ಈ ದಿಕ್ಕಲ್ಲಿ ಬಂದಂಗೆ ಆಗುತ್ತೆ. ಸೊ ಅವಳೇನ್ ಮಾಡಬೇಕು, ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್, ಅದು ಅವಳು ಮೂವ್ ಆಗ್ತಾ ಇದ್ದಿಲ್ಲ ಅಂದಿದ್ರೆ ಅಂಬ್ರೆಲಾನ ಈ ರೀತಿ ಇಟ್ಕೋಬೇಕಾಗಿತ್ತು. ಬಟ್ ಮಳೆ ಹೀಗೆ ಬರ್ತಾ ಇರೋದ್ರಿಂದ ನೌ ಶಿ ಹ್ಯಾಸ್ ಟು ಹೋಲ್ಡ್ ಹರ್ ಅಂಬ್ರೆಲಾ ಲೈಕ್ ದಿಸ್. ಯಾವ ದಿಕ್ಕಲ್ಲಿ ಅಂತ ನೋಡೋಣ. ಇದು ಈ ಕಡೆಗೆ ಈಸ್ಟ್ ಇದೆ, ಈ ಕಡೆಗೆ ವೆಸ್ಟ್ ಇದೆ. ಅವಳೇನ್ ಮಾಡ್ಬೇಕೀಗ, ಒಂದಷ್ಟು ಆಂಗಲ್ ಥೀಟಾನಷ್ಟು ಆಂಗಲ್ನಲ್ಲಿ ವೆಸ್ಟ್ ಕಡೆಗೆ ಬೆಂಡ್ ಮಾಡಬೇಕು. ಆಂಗಲ್ ಎಷ್ಟು ಅಂತ ನೋಡೋಣ. ಇದು ಎಷ್ಟಿದೆ, ಮಳೆಯ ವೆಲಾಸಿಟಿ 12 ಮೀಟರ್ ಪರ್ ಸೆಕೆಂಡ್. ಅವಳು ಮೂವ್ ಆಗ್ತಾ ಇರೋದು ಕೂಡ 12 ಮೀಟರ್ ಪರ್ ಸೆಕೆಂಡ್. ಎರಡು ಸೇಮ್ ಇರೋದ್ರಿಂದ ಆಂಗಲ್ ಕೂಡ ಸೇಮ್ ಆಗುತ್ತೆ, 45 ಡಿಗ್ರಿ ಆಗುತ್ತೆ. ಸೊ ಶಿ ಹ್ಯಾಸ್ ಟು ಹೋಲ್ಡ್ ಹರ್ ಅಂಬ್ರೆಲಾ at an angle 45 degree towards west. Next, one end of a string of length L is connected to a particle of mass M and the other end to a small peg on a smooth horizontal table. If the particle moves in a circle with speed v, the net force on the particle is T is the tension. 4 ಆಪ್ಷನ್ ಕೊಟ್ಟಿದ್ದಾರೆ, ಏನಂತ ನೋಡ್ಕೊಳ್ಳಿ. ಪ್ರಶ್ನೆ ಇನ್ನೊಮ್ಮೆ ಓದ್ಕೊಳ್ಳಿ ಬೇಕಿದ್ರೆ. ಸೊ ಏನಿದೆಯಪ್ಪ ಅಂದ್ರೆ, ಒಂದು ಸ್ಮೂತ್ ಹಾರಿಜಾಂಟಲ್ ಟೇಬಲ್ ಇದೆ.
ಅದರಲ್ಲಿ ಏನು ಮಾಡಿದ್ದೀವಿ, ಒಂದು ಸ್ಟ್ರಿಂಗ್ ಇದೆ ಆಫ್ ಲೆಂತ್ ಎಲ್, ಅದನ್ನ ಒಂದು ಪಾರ್ಟಿಕಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಇನ್ನೊಂದು ಸೈಡನ್ನ ಒಂದು ಚಿಕ್ಕದೊಂದು ಪೆಗ್ಗಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ one end of a string of length L is connected to a particle of mass m and the other end to a small peg on a smooth horizontal table. If the particle moves in a circle with speed v, ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಈ ದಾರದ ಉದ್ದ L ಇದೆ, ಇಲ್ಲಿ ಪಾರ್ಟಿಕಲ್ ಇದೆ, ಇದು ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ದಿ ಪಾರ್ಟಿಕಲ್ ಮೂವ್ಸ್ ಇನ್ ಎ ಸರ್ಕಲ್ ವಿತ್ ಸ್ಪೀಡ್ v, ಇದರ ವೇಗ v ಆಗಿರುತ್ತೆ. ಹಾಗಾದ್ರೆ ಪಾರ್ಟಿಕಲ್ ಮೇಲೆ ನೆಟ್ ಫೋರ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈ ದಾರದಲ್ಲಿ ಇರುವಂತ ಟೆನ್ಷನ್ ಏನಿದೆ ಅದನ್ನ ಟಿ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಗೊತ್ತು, ನೀವೀಗ ಟೆನ್ಷನ್ ಟಿ ತಗೊಳ್ತೀರಿ, ಸೆಂಟ್ರಿಪಿಟಲ್ ಫೋರ್ಸ್ ಎಂ ವಿ ಸ್ಕ್ವೇರ್ ಬೈ ಆರ್ ಅಂತ, ಆರ್ ಬದಲು ಎಲ್ ಆಗುತ್ತೆ ಇಲ್ಲಿ ತಗೊಳ್ತೀರಿ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತೀರಿ, ಅದ್ಯಾವುದು ಆನ್ಸರ್ ಅಲ್ಲ. ಇದನ್ನ ಈಗ ಅರ್ಥ ಮಾಡ್ಕೊಳ್ಳಿ. ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ನಲ್ಲಿದೆ, ಅದ್ರ ಮೇಲೆ ಸೆಂಟ್ರಿಪಿಟಲ್ ಫೋರ್ಸ್ ಇರಬೇಕಾಗುತ್ತೆ. ಎಷ್ಟಪ್ಪ ಅಂದ್ರೆ ಎಂ ವಿ ಸ್ಕ್ವೇರ್ ಬೈ ಎಲ್. ಇಷ್ಟು ಫೋರ್ಸ್ ಪಾರ್ಟಿಕಲ್ ಮೇಲೆ ಆಕ್ಟ್ ಆಗಬೇಕು. ದಟ್ ಈಸ್ ಫೈನ್. ಯಾವ್ದ್ರಿಂದ ಬರುತ್ತದು? ಅದು ಬರುತ್ತಾ ಇರೋದು ಟೆನ್ಷನ್ ಇಂದ. ಹಾಗಾಗಿ ಆ ಪಾರ್ಟಿಕಲ್ ಮೇಲೆ ಏನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅದಷ್ಟು ಕೂಡ ಟೆನ್ಷನ್ ಇಂದ ಬರ್ತಾ ಇರೋದು. ಸೊ ಟಿ ಈಸ್ ದಿ ಆನ್ಸರ್. And remember, this is equal to mv square by L. So out of the given option, answer T is the correct option. Next, a body is initially at rest. It undergoes one-dimensional motion with constant acceleration. The power delivered to it at time t is proportional to. ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. See what is the option which is correct. ಹೇಗೆ ಸಾಲ್ವ್ ಮಾಡ್ತೀರಿ ನೋಡೋಣ. ಇನಿಷಿಯಲಿ ಎಟ್ ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ವಿ ನಾಟ್ 0, ಕಾನ್ಸ್ಟೆಂಟ್ ಆಕ್ಸಲರೇಷನ್, ಸೊ ಎ ಈಕ್ವಲ್ಸ್ ಕಾನ್ಸ್ಟೆಂಟ್. ದಿ ಪವರ್ ಡೆಲಿವರ್ಡ್ ಎಷ್ಟು ಅಂತ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಪವರ್ ಡೆಲಿವರ್ಡ್ ಟು ಇಟ್ ಎಟ್ ಟೈಮ್ ಟಿ. ಒಂದಷ್ಟು ಟೈಮ್ ಆದ್ಮೇಲೆ ಪವರ್ ಡೆಲಿವರ್ಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪವರ್ಗೆ ಏನು ಫಾರ್ಮುಲಾ ನೋಡಿ, ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್. ವರ್ಕ್ ಎನರ್ಜಿ ಥಿಯರಮ್ ಗೊತ್ತು ನಿಮಗೆ. ಸೊ ವರ್ಕ್ ಏನಾಗಿರುತ್ತೆ, ಕೈನೆಟಿಕ್ ಎನರ್ಜಿಗೆ ಸಮ ಆಗಿರುತ್ತೆ. ಕೈನೆಟಿಕ್ ಎನರ್ಜಿಗೆ ಏನು ಫಾರ್ಮುಲಾ ನೋಡಿ, ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ ಈಸ್ ಹಾಫ್ ಎಂ ಇ ಸ್ಕ್ವೇರ್. ಸೊ ಪವರ್ ಏನಾಗಿರುತ್ತೆ, ಹಾಫ್ ಎಂ ಪಿ ಸ್ಕ್ವೇರ್ ಆಗಿರುತ್ತೆ ಟೈಮ್ ಟಿ. ಎಂ ಕಾನ್ಸ್ಟೆಂಟ್ ಚೇಂಜ್ ಆಗಲ್ಲ. ವೆಲಾಸಿಟಿ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ಏನು ಫಾರ್ಮುಲಾ ವೆಲಾಸಿಟಿಗೆ, ವಿ ಈಕ್ವಲ್ಸ್ ವಿ ನಾಟ್ ಪ್ಲಸ್ ಎ ಟಿ. ವಿ ನಾಟ್ 0 ಆಯ್ತು. ಸೊ ವಿ ಈಕ್ವಲ್ಸ್ ಎ ಇಂಟು ಟಿ. ಇಲ್ಲಿ ವಿ ಸ್ಕ್ವೇರ್ ಇದೆ. ಸೊ ವಿ ಸ್ಕ್ವೇರ್ ಏನಾಗುತ್ತೆ, ಎ ಟಿ ಹೋಲ್ ಸ್ಕ್ವೇರ್ ಆಗುತ್ತೆ. ಎಂ ಕಾನ್ಸ್ಟೆಂಟ್ ಇದೆ, ಎ ಕಾನ್ಸ್ಟೆಂಟ್ ಇದೆ. ಸೊ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಇದು ಪವರ್ ಏನಾಗುತ್ತೆ, ಪಿ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಟಿ ಸ್ಕ್ವೇರ್ ಬೈ ಟಿ ಆಗುತ್ತೆ. ವಿ ಸ್ಕ್ವೇರ್ ಟಿ ಸ್ಕ್ವೇರಿಗೆ ಪ್ರಪೋರ್ಷನಲ್, ಟಿ ಟಿ ಇದೆ, ಕ್ಯಾನ್ಸಲ್ ಆಗಿಬಿಟ್ಟು ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು, ಹಾಗಾಗಿ ಪವರ್ ಈಸ್ ಪ್ರಪೋರ್ಷನಲ್ ಟು ಟಿ. ಲಾಸ್ಟ್ ಕ್ವಶನ್. A thin uniform rectangular plate of mass 2 kg, mass ಕೊಟ್ಟಿದ್ದಾರೆ, is placed in XY plane. ಸೊ ಥಿನ್ ಯೂನಿಫಾರ್ಮ್ ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಇದನ್ನ ಲ್ಯಾಮಿನಾ ಅಂತ ಕರಿತೀವಿ, ಪ್ಲೇನ್ ಲ್ಯಾಮಿನಾ ಅಂತ ಕರಿತೀವಿ. ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದೀವಿ. ದಿ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಈಸ್ ಕೊಟ್ಟಿದ್ದಾರೆ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್ ಅದು ಕೂಡ ಎಷ್ಟಂತ ಕೊಟ್ಟಿದ್ದಾರೆ. ಈಗ ಕೇಳ್ತಾ ಇದ್ದಾರೆ ರೇಡಿಯಸ್ ಆಫ್ ಗೈರೇಷನ್ ಆಫ್ ದಿ ಪ್ಲೇಟ್ ಅಬೌಟ್ ದಿ ಆಕ್ಸಿಸ್ ಪಾಸಿಂಗ್ ಥ್ರೂ ಓ ಅಂಡ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ಪ್ಲೇಟ್. ಆಪ್ಷನ್ ನೋಡ್ಕೊಳ್ಳಿ ಎಷ್ಟು ಕೊಟ್ಟಿದ್ದಾರೆ, ಯಾವ ಸರಿ ಅಂತ ನೋಡಿ.
ದಿಸ್ ಈಸ್ ದಿ ಆನ್ಸರ್. ಹೇಗೆ ಅಂತ ನೋಡೋಣ. ನೋಡಿ, ಈ ಪ್ಲೇನ್ ಲ್ಯಾಮಿನಾ XY ಪ್ಲೇನ್ ಅಲ್ಲಿ ಇದೆ. ನಮಗೆ Z ಆಕ್ಸಿಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಬರುತ್ತೆ. ಅದರ ಪ್ರಕಾರ IZ ಈಕ್ವಲ್ಸ್ IX ಪ್ಲಸ್ IY ಆಗುತ್ತೆ. ಸೊ IZ is equal to IX ಎಷ್ಟು 0.2, IY ಎಷ್ಟು ಕೊಟ್ಟಿದ್ದಾರೆ ಅದು ಕೂಡ 0.2. ನಾನು ಬರೀಬೇಕಾದ್ರೆ ರಿವರ್ಸ್ ಆಯಿತು, ಬಟ್ ಎನಿವೆ ಅದು ಕೂಡ 0.2. ಸೊ IZ ಈಕ್ವಲ್ಸ್ 0.4 ಆಗುತ್ತೆ. ಅಂದರೆ Z ಆಕ್ಸಿಸ್ ಮೂಲಕ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟಾಯ್ತಪ್ಪ ಅಂದರೆ 0.4 ಆಗುತ್ತೆ. ಮೊಮೆಂಟ್ ಆಫ್ ಇನರ್ಷಿಯಾಗೆ ಏನು ಫಾರ್ಮುಲಾ? ಒಟ್ಟು ಮಾಸ್ ಎಷ್ಟು ಇಂಟು k², ವೇರ್ k ಈಸ್ ದಿ ರೇಡಿಯಸ್ ಆಫ್ ಗೈರೇಷನ್. ಹಾಗಾದರೆ k² ಎಷ್ಟಾಯಿತು? 0.4/m. ಮಾಸ್ ಕೊಟ್ಟಿದ್ದಾರೆ, m ಈಸ್ 2 kg. ಸೊ 0.4/2 k² ಆಗುತ್ತೆ. k ಬೇಕು ಅಂದರೆ ಸ್ಕ್ವೇರ್ ರೂಟ್ ಕಂಡುಹಿಡಿಯಬೇಕು. ಸ್ಕ್ವೇರ್ ರೂಟ್ ಆಫ್ 0.4/2 ಎಷ್ಟಾಗುತ್ತೆ ನೋಡಿ, that will be 50 centimeter. So dear students, these are the 60 questions which we discussed in the 2 videos. ಫಸ್ಟ್ ವಿಡಿಯೋದಲ್ಲಿ 30, ಈ ವಿಡಿಯೋದಲ್ಲಿ 30. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಅಂತ ಅಂದ್ಕೊಳ್ತೀನಿ, ಮತ್ತೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನಿಮಗೇನು ಅನ್ನಿಸ್ತು ಕಮೆಂಟಲ್ಲಿ ಬರೀರಿ. ಮತ್ತೆ ನನ್ನ ಮುಂದಿನ ಒಂದು ಪ್ಲಾನ್ 2019 ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಬೇರೆ ಬೇಕಿದ್ರೆ ಕಮೆಂಟಲ್ಲಿ ಬರೀರಿ. ಅದನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹತ್ರ ಶೇರ್ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ದಟ್ ಹೊಸ ವಿಡಿಯೋ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.